ಈಗ ನಾವೆಲ್ಲ ಸೇರಿ ಒಂದೇ ವರ್ಡ್ ಹೇಳ್ಬೇಕಾಗಿರೋದು ಶಭಾಷ್. ಸೋಮಾ, ಥ್ಯಾಂಕ್ ಯು ಬಾಯ್ಸ್, ಥ್ಯಾಂಕ್ ಯು. ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ಸೂಪರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸರಿ, ಈ ಕೋಗಿಲೆ ಇವತ್ತು ಮಜಾ ಭಾರತ್ ಬಂದಿರೋದು ನನಗೆ ಸಿಕ್ಕಾಪಟ್ಟೆನೆ ಖುಷಿ ಆಗ್ತದೆ. ಬಟ್ ಚಂದನ್, ಏನೋ ಹೊಸ ವಿಷಯ ಕೇಳ್ಪಟ್ಟೆ, ಏನ್ ಸಮಾಚಾರ, ನಿಜನಾ? ಏನು ಅಂದ್ರೆ ಕನ್ನಡಕ್ಕೆ ಹೋಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ ಅಂತನಾ? ಕೋಗಿಲೆ ಏನು ಹೋಗಿಲ್ಲ, ಹೋಗಿಲಿ ಏನು ಅಂತ ಗೊತ್ತಿಲ್ಲ ಚಂದನ್. ಹೊಸ ವಿಷಯ ಅದು, ಯಾರೋ ರೂಮರ್ ಸ್ಪ್ರೆಡ್ ಮಾಡ್ಬಿಟ್ಟಿದ್ದಾರೆ ಪಾಪ. ಏನೋ ಅವ್ರಿಗೂ ಏನೋ ಒಂದು ಟೈಮ್ ಪಾಸ್ ಮಾಡಕ್ಕೆ ಏನೋ ಮಾಡಿದ್ದಾರೆ, ಮಾಡ್ಕೊಳ್ಳಿ. ಅಲ್ಲ ಸಿನಿಮಾ ಮ್ಯೂಸಿಕ್ ಅಂತ ಸುಳ್ಳ ಅದು? ಯಾವುದು? ಅಲ್ಲ ನಾನ್ ಕೇಳಿದ ವಿಚಾರ ಅದು. ಓಹೋ, ತಾವು ಅದನ್ಕೊಂಡ್ರ? ಅದೇನೆ ಸಿನಿಮಾ ಮಾಡ್ತಾ ಇದ್ದೀನಿ ರೂಮರ್ಸ್ ತಾನೆ, ಅದಿಲ್ಲ ನಾನ್ ಸಿನಿಮಾ ಮಾಡ್ತಾ ಇಲ್ಲ. ಅಲ್ಲ ಏನೋ ಮಾಡಕ್ ಕೆಲ್ಸ ಇಲ್ದವ್ರು ಮಾಡ್ಯಾರೆ ಅಂತಂದಾಗಾಯ್ತು. ಅದೇ ನಾನ್ ಸಿನಿಮಾ ಮಾಡ್ತಿದೀನಿ ಅಂತ ರೂಮರ್ಸ್ ಮಾಡ್ಬಿಟ್ಟಿದ್ದಾರೆ, ಅದ್ ಮಾಡೋರು ಮಾಡ್ಕೊಳ್ಳಿ ಅಂತ ಅಂದ. ಹೌದಾ? ಹಂಗಾರ ಆ ರೂಮರ್ ನಿಜ? ಯಾವ ರೂಮರು ಅದು ಅಂತ ಹೇಳಿ ನನ್ ಕನ್ಫರ್ಮ್ ಆಗುತ್ತೆ ಯಾವ್ದು ಅಂತ. ಅದೇ ಮೈಸೂರು, ಅಂದ್ರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ ಬಂದಲ್ಲ ಅದ? ಕರೆಕ್ಟ್, ಅಲ್ಲೇ ಇರೋದು ಮನೆ, ಅಲ್ಲೇ ಇರೋದು ಮನೆ. ಅಡ್ರೆಸ್ ಹೇಳಾಯ್ತಲ್ಲಿ, ಇನ್ನೇನು. ಓಕೆ, ಬಟ್ ಏನೇ ಇರ್ಲಿ, ಹೇಗೆ ಇರ್ಲಿ, 100 ಕಾಲ ಚೆನ್ನಾಗಿರಿ. ಥ್ಯಾಂಕ್ ಯು, ಖುಷಿಯಾಗಿರಿ. ಥ್ಯಾಂಕ್ ಯು. ನಮ್ಮ ಜೋಡಿಗಳಿಗೆ ಮತ್ತೊಮ್ಮೆ ಒಬ್ಬರೇ ಎಲ್ಲ ಬಂದಿರೋದು. ಓಕೆ, ಆಕ್ಚುಲಿ ಏನ್ ಗೊತ್ತಾ ರಚಿತಾ, ಚಂದನ್ ತುಂಬಾ ಸಲ ಕರೆದಾಗ ಬಂದಿರಲಿಲ್ಲ, ಬಟ್ ರಚಿತನ್ ಪಕ್ಕ ಕೂಡಿಸ್ತೀವಿ ಅಂತ ಹೇಳಿದಕ್ಕೆ ಚಂದನ್ ಬಂದಿರೋದು. ಅಲ್ಲ, ಅವರು ಚಾಮುಂಡಿ ನಮ್ಮ ಅಮ್ಮನವ್ರ ಆಶೀರ್ವಾದ ತಗೊಂಡೇ ಬಂದ್ ಕೂತಿದಾರ. ನಾವ್ ಯಾಕಲಿಲ್ಲ ಆಶೀರ್ವಾದನ ಪರ್ಮಿಷನ್? ಟಾಕಿಂಗ್ ಅಬೌಟ್ ಚಾಮುಂಡವ್ವ. ಹೂವು ಬಿತ್ತು ಕೆಳಗೆ ಕೇಳ್ಕೊಂಡಾಗ ಅದೇ ಬೆಟ್ಟಾರೆ ತಬಾಗ. ಥ್ಯಾಂಕ್ ಯು. ಚಂದನ್, ನಿಂಗೋಸ್ಕರ ಇಷ್ಟು ದಿನ ಶ್ರುತಿ ಹುಡುಕ್ತಾ ಇದ್ದ ಚಂದನ್, ಅಂದ್ರೆ ಹಾಡಲ್ಲಿ ಇಷ್ಟು ದಿನ ಹಾಡಲ್ಲಿ ಶ್ರುತಿ ಹುಡುಕ್ತಾ ಇದ್ದ ಚಂದನ್ ಈಗ ಅಭಿಮಾನಿಗಳಿಗೋಸ್ಕರ ಹಾಡಿನ ನಿವೇದನೆ ಮಾಡ್ತಾ ಇದ್ದಾರೆ. ನಿವೇದನೆ ಅಂದ್ರೆ ನಿವೇದನೆ, ಪ್ರೆಸೆಂಟ್ ಅಂತ. ಹೌದು, ಚೆನ್ನಾಗಿದೆ ನಿಮ್ ಕನ್ನಡ, ವೆರಿ ಗುಡ್. ಚಂದನ್, ಮೈಸೂರಿಂದ ತರಿಸಿರುವಂತ ಒಂದು ಹೊಸ ಸೀಟ್ ರೆಡಿ ಇದೆ. ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿರೋ ಸೀಟು ಹೌದು, ಆ ಕಡೆ ಇರೋದು. ಎನಿವೇ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಎಲ್ಲರಿಗೂ. ನಿನ್ನೆ ತಾನೇ ನಾವು ಫ್ರೆಂಡ್ಶಿಪ್ ಡೇ ನ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದೀವಿ. ಇವತ್ತು ಅದೇ ಖುಷಿಗೆ ನಮ್ಮ ಇವತ್ತಿನ ಎಪಿಸೋಡ್ ನ ಜಗತ್ತಿನ ಎಲ್ಲ ಫ್ರೆಂಡ್ಸ್ ಗಳಿಗೆ ಡೆಡಿಕೇಟ್ ಮಾಡ್ತಾ ಇದೀವಿ. ಸೊ ಈ ಎಪಿಸೋಡ್ ನಲ್ಲಿ ನಮ್ಮೆಲ್ಲರನ್ನು ರಂಜಿಸೋದಕ್ಕೆ ರೆಡಿಯಾಗಿರೋಂತ ನಮ್ಮ ಆಸ್ಥಾನ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ನಾವು ರೆಡಿ ಅಂತ ಎಲ್ಲರೂ ರೆಡಿ ಆಗಿರುವಾಗ ಯಾಕೆ ತಡ ಮಾಡಬೇಕು? ಇವತ್ತಿನ ಮೊದಲನೇ ಸ್ಕಿಟ್ ಅನ್ನ ನೋಡಬೋಣ. ಓಲ್ಡ್ ಏಜ್ ಲವ್ ಗ್ರೇಟಾ, ಯಂಗ್ ಏಜ್ ಲವ್ ಗ್ರೇಟಾ, ಒಣ ಮರದಲ್ಲಿರುವಂತ ಹಸಿರು ಗ್ರೇಟಾ, ಈಗ ತಾನೇ ಅರಳಿರುವಂತ ಹೂವ ಗ್ರೇಟಾ? ಈ ತರದೊಂದು ಚರ್ಚೆ ಪಕ್ಕದ ರೋಡಲ್ಲಿರುವಂತ ಪಾರ್ಕ್ ಅಲ್ಲಿ ನಡೀತಾ ಇದೆಯಂತೆ. ಬನ್ನಿ ಹೋಗಿ ಯಾವ ಲವ್ ಗ್ರೇಟ್ ಅಂತ ನಾವೇ ನೋಡ್ಕೊಬೋಣ. ಬನ್ನಿ. ಹೋಗ್ರಿ, ನನಗ್ ನಾಚಿಕೆ ಆಗುತ್ತೆ. ಸರೋಜ, ಎಲ್ಲಿ ಕೂರ್ತೀಯ? ನಿಮ್ ಹೃದಯದಲ್ಲಿ. ನನ್ ಹೃದಯದಲ್ಲೇ ಕೂತ್ಕೋ, ಆದ್ರೆ ಅಲ್ಲಿರೋರ್ ಜೊತೆ ಮಾತ್ರ ಜಗಳ ಆಡ್ಬೇಡ. ಅಲ್ಲಿ ನನ್ ಬಿಟ್ಟು ಬೇರೆ ಯಾರಿದ್ದಾರೆ? ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು. ನೀವ್ ಆ ತರ ಬರ್ತಾ ಇದ್ದೀರಾ? ನೀ ಯಾವ ತರ ಬಂದೆ? ನೀವ್ ತುಂಬಾ ಪೋಲಿಯಪ್ಪ, ನನಗ್ ನಾಚಿಕೆ ಆಗುತ್ತೆ. ನನ್ ಹೃದಯದಲ್ಲಿ ಬೇರೆ ಹೆಂಗಸರಿದಾರ ಅಂತ ತಾನೇ ನೀ ಹೊಡೆಯಕ್ ಬಂದಿದ್ದು. ಹೌದು, ಇದಾರ? ಇದ್ರು, ಒಂದಾನೊಂದ್ ಕಾಲದಲ್ಲಿ ಇದ್ರು. ಯಾವ ಕಾಲದಲ್ಲಿ? ಅದೆಲ್ಲ ಹಳೆ ಕತೆ, ಈಗ ಯಾಕೆ? ಅಯ್ಯೋ, ಹಳೆ ಕತೆ ಅಂತ ಹಂಗೆ ಬಿಟ್ಬಿಡ್ಬಾರ್ದು ಕಣ್ರಿ, ಹೇಳಿ. ನೀನ್ ನೊಂದ್ಕೋಬಾರ್ದು. ನಾನ್ ನೊಂದ್ಕೊಳ್ಳೋದಿಲ್ಲ. ನೀ ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. ನೀ ಅಳಬಾರ್ದು. ನಾನು ಅಳೋದಿಲ್ಲ. ಹೆಂಗಪ್ಪ ಹೇಳೋದು?
ಅವಳಿಗೆ ಮೊಮ್ಮಕ್ಕಳು ಬೇರೆ ಇದ್ದಾರೆ. ಅಯ್ಯೋ 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 ಅವಳಿಗೆ ಮೊಮ್ಮಕ್ಳು ಬೇರೆ ಇದ್ದಾರೆ. ಯಾರವಳು? ಅವಳೇ ಅವಳು ಅವಳು ಅಂತಿದ್ದೀರಾ? ಯಾರವಳು ಅಂತ ಹೇಳ್ತಿಲ್ವಲ್ಲ, ಯಾರವಳು? ಅವಳೇ ಯಾರವಳು? ಅವಳೇ ಯಾರವಳು? ಸರೋಜ. ಸರೋಜ. ಹೋಗ್ರಿ, ನೀವು ತುಂಬಾ ಪೋಲಿ ಇದ್ದೀರಪ್ಪ. ಚಿನ್ನ, ನನ್ ಹೃದಯದಲ್ಲಿ ನಿನಗ್ ಬಿಟ್ಟು ಯಾರಿಗಾದ್ರೂ ಜಾಗ ಕೊಡ್ತೀನ ನಾನು? ಅಲ್ವೇನ್ರಿ? ರೀ, ನಂಗೊಂದ್ ವಿಷಯನೇ ಅರ್ಥ ಆಗಲ್ಲ ಕಣ್ರಿ. ಆಸೆ 60 ದಿನ, ಮೋಹ 30 ದಿನ ಅಂತಾರೆ. ನಮ್ ಮದುವೆ ಆಗಿ 45 ವರ್ಷ ಆಯ್ತು. ನಿಮ್ಮಲ್ಲಿರೋ ಆ ಆಸೆ ಮೋಹ ಚೂರು ಕಮ್ಮಿ ಆಗಿಲ್ವಲ್ರಿ? ಪ್ರೀತಿ ಪ್ರೀತಿ ಕಣೆ, ಪ್ರೀತಿ. ಕೆಲವೊಂದು ವಿಷಯಗಳಿಗೆ ವಯಸ್ಸೇ ಆಗಲ್ಲ ಅಂತಾರೆ. ಆ ಚಂದ್ರನ್ ನೋಡು, ಹುಟ್ಟದಾಗಿಂದ ಹಂಗೆ ಇದ್ದಾನೆ. ಹಾ, ಸೂರ್ಯ ಹುಟ್ಟಿ ಕೋಟ್ಯಾಂತರ ವರ್ಷ ಆಯ್ತು, ಅವನು ಹಾಗೆ ಇದ್ದಾನೆ. ಓ, ಆಕಾಶ, ಬೆಟ್ಟ, ಗುಡ್ಡ, ನದಿ, ಬೆಳಕು, ಗಾಳಿ ಎಲ್ಲ ಹಾಗೆ ಇದೆ. ಹಾಗೆ ಪ್ರೀತಿ ಕೂಡ, ಅದಕ್ಕೆ ವಯಸ್ಸೇ ಆಗಲ್ಲ. ಕೊಡ್ರಿ, ನಾನೇ ತಿಂತೀನಿ. ನಾನ್ ತಿನ್ನಿಸ್ತೀನಿ. ಏನ್ರಿ ನೀವು ಪಬ್ಲಿಕ್ ಪ್ಲೇಸ್ ಅಲ್ಲಿ? ಮಿತಿ ಮೀರ್ಬಾರ್ದು ಅಷ್ಟೇ. ಹಲೋ ಓಲ್ಡ್ ಮ್ಯಾನ್, ಏನ್ ನಡೀತಾ ಇದೆ ಇಲ್ಲಿ? ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ನಿಮ್ಗೆ? ಕೆಂಪು ಖುಷಿಯ ಈ ವಯಸ್ಸಲ್ಲಿ ಮಾಡ್ದೆ ಇನ್ಯಾವ ವಯಸ್ಸಲ್ಲ ಮಾಡೋದು? ನಮ್ಮ ವಯಸ್ಸಲ್ಲಿ ಮಾಡ್ಬೇಕು ಬೇಬಿ. ನಮ್ಮ ವಯಸ್ಸಲ್ಲಿ ಏನು ಕಿತ್ತಕ್ಕಾಗಿಲ್ಲ, ಈಗ ಚೆಕ್ ಅಂತ. ಸುಮ್ಮನೆ ಕಂಡಿದ್ದೀನಿ. ನಾವ್ 45 ವರ್ಷದಿಂದ ಲವ್ ಮಾಡ್ಕೊಂತ ಬಂದಿದ್ದೀವಿ. ಅದೇನೋ 6 ಹೆತ್ತೋಳಿಗೆ ಮಗುನೇ ಹಡಿದಿರೋಳು ಬಾಣಂತನ ಮಾಡೋದ್ ಹೆಂಗೆ ಅಂತ ಹೇಳ್ಕೊಟ್ಲಂತೆ. ಬೇಬಿ, ನಮ್ಮ ಏಜಲ್ಲಿ ಎಂಜಾಯ್ ಮಾಡಕ್ ಆಗಿಲ್ಲ, ಅದಕ್ಕೆ ಈಗ ಚಾಪ್ಲ ತೀರ್ಸ್ಕೊತಾ ಇದ್ದಾರೆ. ಸುಮ್ನಿರಮ್ಮ, ಎಲ್ಲ ನಾವು ಮಾಡ್ಬಿಟ್ಟಿರೋದ ಈಗ ನೀವು ಮಾಡ್ತಿರೋದು. ನೀವು ಚಾಟ್ ಮಾಡಕ್ಕೆ ಚಾಟ್ ಸಾಪು, ನಾವು ಚಾಟ್ ಮಾಡಕ್ಕೆ ಮಾವಿನ ತೋಪು. ನೀವು ಕಾಫಿ ಶಾಪ್ ಅಲ್ಲಿ ಕಾಳು ಹಾಕಿದ್ರೆ ನಾವು ಕಬ್ಬಿನ ಗದ್ದೆಲಿ ಕಬ್ಬಿನ ಜಲ್ಲೆ ಜಗಿತ ಕಾಳು ಹಾಕ್ತಿದ್ವಿ. ಫ್ಯೂಚರ್ ಮುದುಕೆ, ನೀನು ಫಸ್ಟ್ ಕಿಸ್ ನೆನ್ಸ್ಕೊ. ನೆನೆಸ್ಕೊಂಡೆ. ಇವನು ಕೊಟ್ಟಿದ್ದ? ಏಯ್ ಓ ಮೈ ಗಾಡ್, ಹೇಗಿತ್ತು? ಹೇಗಿತ್ತು? ಓಕೆ. ರುಚಿನೂ ಇಲ್ಲ, ಅಭಿರುಚಿನೂ ಇಲ್ಲ. ಇಲ್ಲಿ ಕೇಳಿಸ್ಕೊಳ್ರ ಚಿನ್ನ, ನೀನು ಫಸ್ಟ್ ಕಿಸ್ ನೆನೆಸ್ಕೊ. ಹೋಗ್ರಿ, ನನಗ್ ನಾಚಿಕೆ ಆಗುತ್ತೆ. ನೋಡ ನೋಡ, ಇದು ಫೀಲಿಂಗ್ಸ್ ಅಂದ್ರೆ. ಹಲೋ ಮುದ್ಕಿ, ನನ್ ಬಾಯ್ ಫ್ರೆಂಡ್ ನಾವು ವೀಕೆಂಡ್ ಅಂತ ಬಂದ್ರೆ ಔಟಿಂಗ್ ಅಂತ ಕರ್ಕೊಂಡು ಹೋಗ್ತಾರೆ. ಆದ್ರೆ ನೀವು BP ಟೆಸ್ಟು, ಶುಗರ್ ಟೆಸ್ಟು, ಮಂಡಿ ನೋವು, ಕಾಲ್ ನೋವು ಅಂತ ಹಾಸ್ಪಿಟ್ಲ್ ಸೇರಿರ್ತೀರಾ. ನಾವಾದ್ರೆ ಜಾಲಿಯಾಗಿ 2008 ಅಲ್ಟ್ರಾ ಮಾಡರ್ನ್ ಅಂತ ಜಾಲಿಯಾಗಿ ಹಾಡು ಹೇಳ್ಕೊಂಡು ಕುಣ್ಕೊಂಡಿದ್ರೆ ನೀವು ಟಾನಿಕ್ ನ ಕುಡಿತಾ ಇರ್ತೀರಾ. ಬೇಬಿ, ನಿನಗೊಂದು ಜೋಕ್ ಗೊತ್ತಾ? ಏನ್ ಬೇಬಿ? ಇವ್ರು ರಾತ್ರಿ ಮಲ್ಕೋಬೇಕಾದ್ರೆ ಹಲ್ ತೆಗೆದು ಬಾಟ್ಲಲ್ಲಿ ಇಡ್ತಾರೆ, ಕಣ್ಣು ತೆಗೆದು ಡಬ್ಬದಲ್ಲಿ ಇಡ್ತಾರೆ, ಕಿವಿ ತೆಗೆದು ಡ್ರೈಯರ್ ಅಲ್ಲಿ ಇಡ್ತಾರೆ. ಪಂಚೇಂದ್ರಿಯಗಳಲ್ಲಿ 3 ಇಂದ್ರಿಯಗಳನ್ನ ಡಬ್ಬದಲ್ಲೇ ಇಟ್ಬಿಟ್ಟು ಅದೇನು ರೊಮ್ಯಾನ್ಸ್ ಮಾಡ್ತಾರೆ ಅಂತ. ಬೇಬಿ, ಅವ್ರಿಬ್ರು ತಲೆ ನೋಡು ಹೇಗ್ ಶೇಕ್ ಆಗ್ತಿದೆ ಅಂತ. ಆ ಮುದ್ಕ ಏನಾದ್ರು ಈ ಮುದ್ಕಿಗೆ ಮುತ್ ಕೊಡಕ್ಕೆ ಅಂತ ಬಂದ್ರೆ ಮಿಸ್ ಆಗಿ ಪಕ್ಕದಲ್ಲಿರೋ ಗಿಡಕ್ಕೆ ಕೊಟ್ಬಿಡ್ತಾನೆ. ಲೇ ಮುದ್ಕ, ಫಸ್ಟ್ ಆಫ್ ಆಲ್ ನಿನ್ಗೆ ಫಸ್ಟ್ ಕಿಸ್ ಹೆಂಗಿರುತ್ತೆ ಅಂತ ಗೊತ್ತಾ? ಸಾಕ್ ಸುಮ್ನಿರ. ನಿಮ್ಮ ಅಜ್ಜಿ ಕೊಡಕ್ಕಿಂತ ಮುಂಚೆ ನಾನ್ ಕೊಟ್ಟಿದ್ದೀನಿ. ಫಸ್ಟ್ ಕಿಸ್ ನಿನಗ್ ಕೊಟ್ಟಿದ್ದೀನಿ ಅಂದೆ. ಫ್ಯೂಚರ್ ಮುದುಕ, ನಿನ್ನ ಫಸ್ಟ್ ಟಚ್ ನೆನೆಸ್ಕೊ. ನೆನ್ಸ್ಕೊಂಡೆ. ಹೇಗಿತ್ತು? ಇವಳನ್ನೇ ಕೇಳಿ. ಅಯ್ಯೋ ಚಂದನ್ ಶೆಟ್ಟಿ, ಹೆಣ್ಣು ಹೈಗಳು ನಾಚ್ಕೊಂಡಂಗೆ ನಾಚ್ಕೊತಾವೆ. ನೀ ಹೇಳಮ್ಮ. ಚೆನ್ನಾಗಿತ್ತು. ಅದ್ರಲ್ಲಿ ಏನಿದೆ ಸ್ಪೆಷಲ್? ನಾನ್ ಫಸ್ಟ್ ಬಂದ್ ಹಾಯ್ ಅಂದೆ, ಆಮೇಲೆ ಇವ್ನು ಹೋಯ್ ಅಂದ, ಇಬ್ರು ಶೇಕ್ ಹ್ಯಾಂಡ್ ಮಾಡಿದ್ವಿ, ಟಚ್ ಆಯ್ತು. ರುಚಿನಿ ಇಲ್ಲ, ಅಭಿರುಚಿನಿ ಇಲ್ಲ, ಸ್ಪರ್ಶ ಜ್ಞಾನ ಅಂತ ಮೊದ್ಲೇ ಇಲ್ಲ. ಇಲ್ಲಿ ಕೇಳಿಸ್ಕೊಳ್ಳಿ ಚಿನ್ನ, ನೀನು ಫಸ್ಟ್ ಟಚ್ ನೆನೆಸ್ಕ. ಅಯ್ಯೋ ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಪರವಾಗಿಲ್ಲ, ಹೇಳು. ಅದೇ ನೀವು ಹಸೆ ಮನೆ ಮೇಲೆ ಕೂತಿದ್ದಾಗ ನಿಮ್ಮ ಮೊಂಡೆ ನನ್ನ ಮೊಂಡೆಗೆ ಟಚ್ ಆಯ್ತಲ್ಲ, ಯಪ್ಪ ಏನನ್ನಿಸ್ತು? ಇಡೀ ಚೌಟ್ರಿನ ಗಿರ 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 ಅಂತು. ಈಗ ನೆನ್ಸ್ಕೊಂಡ್ರು ಮೈ ಜುಮ್ ಅನ್ನುತ್ತೆ. ನೋಡು, ಇದು ಟಚಿಂಗು ಅಂದ್ರೆ. ಅದಕ್ಕೆ ಲವ್ ಅಂತಾರ? ಲವ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ?
ಬೇಬಿ ಒಂದು ಡ್ಯೂಯೆಟ್ ಆಡ್ ತೋರಿಸ್ಬಿಡೋಣ. ಇದು ಕಣ, ಇದು ಲವ್ ಅಂದ್ರೆ ಹಿಂಗಿರ್ಬೇಕು. ಎಲ್ಲ ಕಡೆ ಕೆಂಪು ವಿಷಯ, ಇದನ್ನ ಯಾರಾದ್ರೂ ಲವ್ ಅಂತಾರ? ಈಗ ನಾವ್ ಮಾಡ್ತೀವಿ ನೋಡು. ಈಗ ಕುತ್ಕ ರೀ, ಆ ಕಡೆ ಹೋಗ್ರಿ. ಹೊಸ ಬಗೆ ಹೊಸ ಬಗೆ. ನೋಡು ಇದು ಫೀಲಿಂಗ್ಸ್ ಅಂದ್ರೆ. ಹಲೋ ಹಲೋ ಮುದ್ಕಿ, ಒಂದ್ 4 ಡೈಲಾಗ್ ಹೊಡೆದ್ಬಿಟ್ಟು ಒಂದ್ 4 ಸತಿ ರೊಮ್ಯಾನ್ಸ್ ಮಾಡ್ಬಿಟ್ರೆ ಆಗೋಯ್ತಾ? ನನ್ ಜೊತೆ ಕಾಂಪೀಟ್ ಮಾಡು, ಹೇಳ್ತೀನಿ. ಸಾಕ್ ಸುಮ್ನೆ ಕುತ್ಕಳೆ. ನೆನ್ನೆ ಮೊನ್ನೆ ಹುಟ್ಟಿರೋ ಕಪ್ಪೆ ತರ ಕಣ್ ಬಿಡ್ತಾ ಇದೀಯ. ನಿನ್ ಜೊತೆ ನಾನ್ ಕಾಂಪಿಟೇಷನ್ ಅಂತೆ. ಹೋಗವ ಕುತ್ಕೋ ಸುಮ್ನೆ. ಅದಕ್ಕೆ ಹೇಳಿದ್ದು ಮುದ್ಕಿ ಮೂಲಲ್ಲಿ ಇರೋ ಒಂದ್ ಕಡೆ ಜಾಸ್ತಿ ಮಾತಾಡ್ಬೇಡ ಅಂತ. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ. ಈ ಸೊಂಟ ಬರೀ ಬಳಸಕ್ ಮಾತ್ರ ಇರೋದಲ್ಲ, ನಿನ್ನಂತವಳು 10ನ್ನ ಎತ್ಕೊಂಡು ಓಡಾಡಿದೀನಿ ಕಣೆ ನಾನು. ಹಾಗಾದ್ರೆ ನಿನ್ ತಾಕತ್ ತೋರ್ಸು. ಅಪ್ಪ ಬಾಸಪ್ಪ ಡೋಲ. ಇದು ಅಂತಿಂತ ಡೋಲ್ ಅಲ್ಲ ಕಣೆ. ಸಾಕ್ ಮಾಡಮ್ಮ, ನಿಮ್ ಶಕ್ತಿ ಪ್ರದರ್ಶನ ಮಾಡಿದ್ದು ಸಾಕು. ಔಚಿತ್ಯ ಎಲ್ಲಿರುತ್ತೋ ಅಲ್ಲಿ ನಾವು ಶಕ್ತಿ ತೋರಿಸ್ಬೇಕು. ಅನುಭವದ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲವ್ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ದೇಹದ ಬಯಕೆಗಳು ಕಡಿಮೆ ಆದಾಗ ಹುಟ್ಟೋದೆ ನಿಜವಾದ ಲವ್. ಹೊಡಿರಿ ಚಪ್ಪಾಳೆ. ಮುದ್ಕ ಫಿಲಾಸಫಿ ಹೇಳ್ಬಿಟ್ಟ. ಬ್ಯಾಟಿಂಗ್ ಆಡಕ್ ಬರ್ದೇ ಇರೋನು ಪಿಚ್ ಸರಿ ಇಲ್ಲ ಅಂದಂತೆ. ಇವ್ರ ಲವ್ ಟೆಸ್ಟ್ ಮ್ಯಾಚ್ ಇದ್ದಂಗೆ, ನಮ್ ಲವ್ 2020 ಮ್ಯಾಚ್ ಇದ್ದಂಗೆ. ನಿಮ್ಗೆ ಯಾವ್ದು ಇಷ್ಟ? ರೇಟಿಂಗ್ ಯಾವ್ದು ಜಾಸ್ತಿ ಇರೋದು? 2020. ಅದು ಕಣ. ಸಾಕ್ ಸುಮ್ನಿರಿ. ಬ್ಯಾಟ್ ಹಿಡ್ಕೊಂಡು 5 ದಿನ ಟೆಸ್ಟ್ ಆಡೋ ಸ್ಟ್ಯಾಮಿನಾನೇ ಇಲ್ಲ. 2020 ಆಡ್ತೀನಿ ಅಂತ ಬಿಡಪ್ಪ. ಫ್ಯೂಚರ್ ಮುದುಕಿ, ಇವನು ನಿನಗೆ ಎಷ್ಟನೇ ಬಾಯ್ ಫ್ರೆಂಡ್? ಗುರು, ಚಂದು, ನೀರು, ಪಾಟು. 4ನೇವನು. ಬೇಬಿ ಅಷ್ಟೇನಾ? ಅಷ್ಟೇ. ಓ ಮೈ ಗಾಡ್. ನಿನಗೆ ಇವಳು ಎಷ್ಟನೇ ಗರ್ಲ್ ಫ್ರೆಂಡ್? ನೀಲಾ ಪೀಕೆ 3ನೇ ಅವಳು. ಅವಳು ನಿನಗಿಂತ ಒಂದು ಜಾಸ್ತಿ. ಇಲ್ಲಿ ಕೇಳಿಸ್ಕೊಳ್ಳಿ, ನೀ ನನಗೆ ಎಷ್ಟನೇ ಗರ್ಲ್ ಫ್ರೆಂಡು? ನನಗೂ ನೀನೇ ಫಸ್ಟ್. ಫ್ಯೂಚರ್ ಮುದುಕಿ, ಅಕಸ್ಮಾತ್ ಅವನೇನಾದ್ರೂ ಬಿಟ್ಟೋದ್ರೆ ಏನ್ ಮಾಡ್ತೀಯ? ಆಕ್ಚುಲಿ ಅವ್ನು ಬಿಟ್ಟು ಹೋಗಲ್ಲ. ಯಾಕೆ ಬಿಟ್ಟು ಹೋಗ್ತಾನೆ? ಅಲ್ವಾ baby? ಅಕಸ್ಮಾತ್ ಬಿಟ್ಟು ಹೋದ್ರಪ್ಪ, ನಮ್ಮಿಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಂಗೆಲ್ಲ ಬಿಟ್ಟು ಹೋಗಲ್ಲ ಅಲ್ವಾ ಬೇಬಿ? ಅಕಸ್ಮಾತ್ ಬಿಟ್ಟು ಹೋದ್ರೆ ಏನ್ ಮಾಡಕ್ಕಾಗುತ್ತೆ? ಲೈಫ್ ಮಸ್ಟ್ ಗೋ ಆನ್ ಅಲ್ವಾ? ಯಾರಲ್ಲಿ ಯಾರು ಒಳ್ಳೆ ಹುಡುಗ ನೋಡಿ ಲವ್ ಮಾಡಿ ಮದ್ವೆ ಆಗ್ಬಿಡ್ತೀನಿ. ಅಕಸ್ಮಾತ್ ನೀವ್ ಇನ್ನೊಂದ್ಸಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಪಾರ್ಕಲ್ಲೇ ಸತ್ತೋಗ್ಬಿಡ್ತೀನಿ ಕಣ್ರಿ. ಸರೋಜ, ನೋಡು ಇದು ಲವ್ ಅಂದ್ರೆ. ನಿಮ್ಮಂತವ್ರ ಲವ್ ಹೆಂಗಿರುತ್ತೆ ಗೊತ್ತಾ? ನೀವು ಫಸ್ಟ್ ಮೀಟ್ ಮಾಡಿದಾಗ ಲವ್ 100% ಇರುತ್ತೆ. ಪ್ರಪೋಸ್ ಮಾಡಿದ್ಮೇಲೆ 80% ಆಗುತ್ತೆ. ಮದುವೆ ಆದ್ಮೇಲೆ 60 ಆಗುತ್ತೆ. ಮಗು ಆದ್ಮೇಲೆ 30 ಆಗುತ್ತೆ. ಆದ್ರೆ ನಿಜವಾದ ಲವ್ ಹೆಂಗಿರ್ಬೇಕು ಗೊತ್ತೇನ್ರ? ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಲವ್ 20% ಇರ್ಬೇಕು. ಪ್ರಪೋಸ್ ಮಾಡಿದ್ಮೇಲೆ 40% ಆಗ್ಬೇಕು. ಮದುವೆ ಆದ್ಮೇಲೆ 60% ಆಗ್ಬೇಕು. ಯಾಕಂದ್ರೆ ಅವಳು ನಮ್ಮನ್ನೇ ನಂಬ್ಕೊಂಡ್ ಬಂದಿರ್ತಾಳಲ್ವಾ, ಅದಕ್ಕೆ. ಮಗು ಆದ್ಮೇಲೆ 80% ಲವ್ ಆಗ್ಬೇಕು. ನಮ್ ಜೊತೆ 40 ವರ್ಷ ಸುಧಾರಿಸ್ಕೊಂಡು ಸಂಸಾರ ನಡ್ಸ್ಕೊಂಡು ಹೋಗ್ತಾರಲ್ಲ, ಅವಾಗ ಲವ್ 100% ಆಗೋದು. ನನ್ ಚಿನ್ನ ನನ್ ಜೊತೆ 45 ವರ್ಷ ಇದ್ದಾಳೆ. ನಮ್ದು 200% ಲವ್. ನಮ್ ಜೀವನ ಒಲವೇ ಜೀವನ ಸಾಕ್ಷಾತ್ಕಾರ. ಸೂಪರ್ ತಾತ. ಲವ್ ನ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟ ಲವ್ ಗುರು ನೀವು. ಹೌದು ಅಜ್ಜಿ. ನಾನಲ್ಲಪ್ಪ ಲವ್ ಗುರು. ಮತ್ತಾರ ತಾತ? ನನಗಿಂತ ಒಬ್ರು ದೊಡ್ಡ ಲವ್ ಗುರು ಇದಾರೆ. ಯಾರವರು? ಡ್ಯಾನ್ಸ್ ಕಾಂಪಿಟೇಷನ್ ಏನದು? ಸ್ಕಿಟ್ ಮಾಡಕ್ ತಾನೇ ನಾವೆಲ್ಲ ಬಂದಿರೋದು, ಮತ್ತೆ ಸ್ಕಿಟ್ ಮಾಡ್ಬೇಕಷ್ಟೇ. ಬಟ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಓಲ್ಡ್ ಏಜ್ ಆಗ್ಲಿ ಯಂಗ್ ಏಜ್ ಆಗ್ಲಿ, ಲವ್ ಇಸ್ ಆಲ್ವೇಸ್ ಗ್ರೇಟ್. ಸೀರಿಯಸ್ಲಿ. ಸೊ ಈಗ ಲವ್ ಅಂತ ಬಂದಿದ ತಕ್ಷಣ ನನಗೆ ಚಂದನ್ ಯಾಕೋ ಪದೇ ನೆನಪಾಗ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗಂತೂ ಚಂದನ್ ಎಷ್ಟು ಸುದ್ದಿ ಆಗ್ತಾರೆ ಅಂದ್ರೆ ಈ ಲವ್ ವಿಚಾರದಲ್ಲಿ ಬಹಳ ಸುದ್ದಿ ಆಗ್ತಾರೆ. ಚಂದನ್ ಸ್ನೇಹ ಜೀವಿ, ಪ್ರೇಮ ಜೀವಿ, ಎಲ್ಲರನ್ನೂ ಇಷ್ಟಪಡ್ತಾನೆ ಚಂದನ್, ಅಲ್ವಾ ಚಂದನ್? ಹೌದು ನಿರಂಜನ್.
ಸ್ಕಿಟ್ ಸಕ್ಕದಾಗಿತ್ತು ಅಂಡ್ ನನಗೆ ಇವ್ರು ಡೋಲ್ ಚೆನ್ನಾಗಿ ಇಷ್ಟ ಆಯ್ತು. ಡೋಲಾರೆ ಡೋಲಾರೆ ಡ್ಯಾನ್ಸ್ ಮಾಡಿ ಅದೇನೋ ಡೈಲಾಗ್ ಇದೆಯಲ್ಲ ಅದು ಇವಾಗ ಗೊತ್ತೈತೇನೆ ನನ್ ಡೋಲ್ ಎಷ್ಟು ಸ್ಟ್ರಾಂಗು ಅಂತ. ಅಂಡ್ ಒಳ್ಳೆ ಒಂದು ಮೆಸೇಜ್ ಕೊಟ್ರಿ. ಯಾಕಂದ್ರೆ ಅದು ಇವಾಗಿನ ಕಾಲದವ್ರು ಮಾಡೋದು 2020 ಲವ್, ಮುಂಚೆ ಅವ್ರು ಮಾಡ್ತಿದ್ದು ಟೆಸ್ಟ್ ಕ್ರಿಕೆಟ್ ಲವ್ ಅಂತ. ಸೊ ಆ ಕಂಪ್ಯಾರಿಸನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಮೆಸೇಜು, ಒಳ್ಳೆ ಮಜಾ ಬಂತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಲವ್ ಅಂತ ಬಂದ್ರೆ ನಮ್ಗೆಲ್ಲ ಒಂದು ಎಕ್ಸ್ಪರ್ಟ್ ನಮ್ಮ ಸೆಟ್ ಅಲ್ಲೇ ಇದ್ದಾರೆ. ಸೊ ಹಾಡಲ್ಲಿ ಲವ್ ಮಾಡ್ತಾರೆ, ಮ್ಯೂಸಿಕಲ್ ಲವ್ ಮಾಡ್ತಾರೆ. ಎಷ್ಟೊಂದು ಲವರ್ಸ್ಗೆ ಇವ್ರು ಹಾಡೇ ಪ್ರಪೋಸಲ್ ತರ ಇದೆ. ಸೊ ಇಂಥ ಒಂದು ಲವ್ ಗುರು ನಮ್ಮ ಸೆಟ್ ಅಲ್ಲೇ ಇರ್ಬೇಕಾರೆ ಅವ್ರನ್ನ ಯಾಕೆ ಕೇಳಬಾರ್ದು? ಎಸ್, ಲವ್ ಗುರು ವೆರಿ ಎಂಟರ್ಟೈನಿಂಗ್. ಅದು ಆಕ್ಚುಲಿ ಆ ಡಿಫರೆನ್ಸ್ 60 ಮತ್ತೆ 20 ಎದ್ದೆದ್ದು ಕಾಣ್ತಾ ಇತ್ತು. ನನಗೊಮ್ಮೆ ಅನಿಸ್ತಾ ಇತ್ತು ಆಕ್ಚುಲಿ ಯಾವತ್ತು ನಾನು ಹುಟ್ಟಬೇಕಿತ್ತು, ಬರೀ ಮಲ್ಲಿಗೆಯಲ್ಲಿ ಕೆಲಸ ಮುಗಿತಾ ಇತ್ತು ಅಂತ. ಈಗ ತುಂಬಾ ಎಕ್ಸ್ಪೆನ್ಸಿವ್ ಅಪ್ಪ ಹೇಳ್ದಂಗೆ. ಪರ್ಫಾರ್ಮೆನ್ಸ್ ಹೇಳಿದೆ ಆಕ್ಚುಲಿ ಈ ಮುದುಕರಿಬ್ರು ಮುದ್ದ ಕಾಣ್ತಾರೆ, ಬಸ್ಸು ಸಖತ್ತ ಕಾಣ್ತೈತಿಯೋ. ಹೋಲ್ ಟೋಟಲ್ ಕಾನ್ಸೆಪ್ಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಹ್ಯಾಟ್ಸ್ ಆಫ್ ಟು ದ ಟೀಮ್, ಗ್ರೇಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ರಚಿತಾ, ನನಗೆ ಈ ಕಾನ್ಸೆಪ್ಟ್ ಅಲ್ಲಿ ತುಂಬಾನೇ ಹೈಲೈಟ್ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ 60s ಅಲ್ಲಿ ಇರುವಂತ ಕಪಲ್ಸ್ ನಂಗೆ ತುಂಬಾನೇ ಇಷ್ಟ ಆದ್ರು. ಆಮೇಲೆ ಅವರ ಒಂದು ಪ್ರೀತಿ ತುಂಬಾನೇ ಏನಂತಾರೆ, ತುಂಬಾ ಸತ್ಯ, ಇಟ್ಸ್ ವೆರಿ ಟ್ರೂತ್ ಅಂಡ್ ತುಂಬಾ ಲಾಯಲ್ ಆಗಿರುತ್ತೆ. ಅಂಡ್ ಅಲ್ಲೆಲ್ಲೂ ಫೇಕ್ನೆಸ್ ಇರಲ್ಲ. ಥ್ಯಾಂಕ್ ಯು ವೆರಿ ಮಚ್. ಗೆಳೆಯ 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 ಬನ್ನಿ ಬನ್ನಿ. ಇವ್ರೆ ಯಾರು ಹುಡುಕ್ತಾ ಇದ್ದೀರಿ? ಸರ್ ನಾನು ಗೆಳೆಯ ಹುಡುಕ್ತಾನೆ ಸರ್. ಯಾರು ನಿಮ್ ಗೆಳೆಯ? ಅವ್ನು ನನ್ನ ಉಸಿರು. ಸರಿ, ಹೆಂಗಿದಾರ ನೋಡಕ್ ಹೇಳಿ. ಸರ್ ಅವನು ಒಂಥರ ಚಂದ್ರ ಸರ್. ಚಂದ್ರ ಇಲ್ಲೇ ಇದೆಯೇನೋ? ಅವನೇನ ಗೆಳೆಯ? ಹಾ ಹೌದು ಸರ್. ಭಯಂಕರ ನಿರಂತರ ದಿವಾಕರ ತಲೆ ತಿಂತಾರ. ಹೌದು ಸ್ವಾಮಿ. ಸಾರಿ ಸರ್, ನಾನು ಆ ಗುಂಗುಗೆ ಹೋಗ್ಬಿಟ್ಟೆ ಸರ್. ಇಲ್ಲ, ಬಟ್ ನಿಜವಾಗ್ಲು ಈ ಜೋಡಿ ಬಿಗ್ ಬಾಸ್ ಅಲ್ಲಿ ಸಿಕ್ಕಾಪಟ್ಟೆ ಮೋಡಿ ಮಾಡಿತ್ತು. ಮತ್ತೆ ಇವತ್ತು ಈ ಜೋಡಿ ಒಂದಾಗಿದೆ. ದಿವಾಕರ್, ಹೆಂಗ ಅನಿಸ್ತಾ ಇದೆ ದಿವಾಕರ್? ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಬಟ್ ಚಂದನ್ ಹೇಗೆ ಅನಿಸ್ತದೆ ದಿವಾಕರ್ ನೋಡಿ? ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ ಅವ್ನ ಎಂಟ್ರಿ ಕೊಟ್ಟಾಗ ಅವ್ನ್ ಬೇರೆ ತರ ಇದ್ದ. ಅವಾಗ ಅಂದ್ರೆ ಅವ್ನಿಗೆ ಬೇರೆ ಏನು ಐಡಿಯಾ ಇಲ್ಲ, ಸೇಲ್ಸ್ ಮಾಡ್ತಿದ್ದ. ಆಮೇಲೆ ಒಂದು ಡ್ರೀಮ್ ಇತ್ತು ಅವ್ನಿಗೆ, ಏನಾದ್ರೂ ನನ್ನ ಲೈಫಲ್ಲಿ ಅಚೀವ್ ಮಾಡ್ಬೇಕು ಅನ್ನೋ ಒಂದು ಡ್ರೀಮ್ ಇತ್ತು. ಅದೊಂದು ಮಾತ್ರ ಎದ್ದು ಕಾಣಿಸ್ತಿತ್ತು. ಸೊ ಅದನ್ನ ನೋಡಿ, ಇಲ್ಲ ಇವನಲ್ಲಿ ಒಳ್ಳೆ ಪ್ರತಿಭೆ ಇದೆ, ಇವನ್ಗೆ ಒಂದು ಒಳ್ಳೆ ವೇದಿಕೆ ಬೇಕಷ್ಟೇನೆ. ಬಿಗ್ ಬಾಸ್ ಆಯ್ತು, ಬಿಗ್ ಬಾಸ್ ಆದ್ಮೇಲೆ ಏನು ಅಂತ ನೆಕ್ಸ್ಟ್ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಕಂಟೆಸ್ಟೆಂಟ್ಸ್ಗೆ. ಎಲ್ಲಾರ್ಗು ಇರುತ್ತೆ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗೂ ಇದ್ದೇ ಇರುತ್ತೆ. ಸೊ ಅದು ದಿವಾಕರ ಇವಾಗ ಒಂದು ಒಳ್ಳೆ ವೇದಿಕೆ ಮೇಲಿದ್ದಾನೆ, ಅವನ್ಗೆ ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಗ್ತಾ ಇದೆ ಅಂತ ಭಾವಿಸಿದೀನಿ. ತುಂಬಾ ಖುಷಿ ಆಗ್ತದೆ ನಿಜವಾಗ್ಲೂ ಈ ವೇದಿಕೆಯಲ್ಲಿ ಇರೋದು. ಖಂಡಿತವಾಗ್ಲೂ ದಿವಾಕರ ಈ ವೇದಿಕೆಯಲ್ಲಿ ಕಲಿತಾ ಇದ್ದಾರೆ, ಜೊತೆಗೆ ನಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಅಂಡ್ ನನಗೂ ತುಂಬಾ ಖುಷಿ ಆಗುತ್ತೆ ದಿವಾಕರ್ನ ಈ ಸ್ಟೇಜ್ ಮೇಲೆ ನೋಡೋದಕ್ಕೆ, ಹಾಗೆ ಒಂದ್ ಜೊತೆ ಸ್ಟೇಜ್ ನ ಹಂಚ್ಕೊಳ್ಳೋದಕ್ಕೆ. ಸೂಪರ್ ದಿವಾಕರ, ಥ್ಯಾಂಕ್ ಯು. ಒಂದು ವೇಳೆ ಬ್ಯಾಚುಲರ್ಸ್ ಬೇಕಾದ್ರೂ ಬಾಡಿಗೆ ಮನೆ ಸಿಗತ್ತೆ, ಆದರೆ ಶೂಟಿಂಗ್ಗೆ ಫ್ಯಾಮಿಲಿ ಇರೋ ಮನೆ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ರೀ. ಅಪ್ಪಿ ತಪ್ಪಿ ಸಿಕ್ತು ಅಂತಾನೆ ಇಟ್ಕೊಳ್ಳಿ, ಅಲ್ಲಿ ಶೂಟ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಈ ಶೂಟಿಂಗ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಯಾಕ್ರಿ ನನ್ನ ಆತರ ನೋಡ್ತಾ ಇದ್ದೀರಾ? ನುಗ್ಗೆಕಾಯಿ ಸಾರು ಮಾಡಿದ್ಯಲ್ವಾ, ಮನೇಲಿ ಬೇರೆ ಯಾರು ಇಲ್ಲ, ನಾನು ನೀನು ಇಬ್ರೆ ರಗ್ಗಲ್ಲಿ. ರೀ ಅದಲ್ಲ ಮತ್ತಿನ್ನೇನಮ್ಮ? ಏಳು ಮುದ್ದು, ಏಳು ಬಂಗಾರಿ. ಯಾಕ್ರಿ ಹೊಡಿತೀರಾ? ಅಲ್ಲಿ ಬೇಜಾರ್ ಮಾಡ್ತೀಯ ಕಣ ನೀನು. ಇವತ್ತೆಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನಿಮಗೆ ದೃಷ್ಟಿ ಆಗುತ್ತೆ, ದೃಷ್ಟಿ ತೆಗಿತೀನಿ ರೀ. ನನ್ನ ಹೆಂಡತಿ ಇಷ್ಟೊಂದು ಪೂಸಿ ಮಾಡ್ತಾ ಇದ್ದಾಳೆ ಅಂದ್ರೆ ಏನೋ ಸ್ಕೆಚ್ ಹಾಕಿದ್ದಾಳೆ ಮೇಡಮ್. ಅವ್ರ ಕಣ್ಣು, ಇವ್ರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಮೇಡಮ್ ಕಣ್ಣು, ಯಾರ ಕಣ್ಣು ನನ್ನ ಗಂಡನ ಮೇಲೆ ಬೀಳ್ದಾರಂಗ್ ನೋಡ್ಕೊಳಪ್ಪ ದೇವ್ರೇ. ಇಟ್ಕೊಳ್ಳಿ, ಒಂದ್ಸರಿ ಹೋಗಿರಿ ರೀ. ಮತ್ತೆ ಹೇಳಿ, ಇವತ್ ನಿಮ್ಮ ಹತ್ರ ಏನೋ ಒಂದ್ ಕೇಳ್ಬೇಕು ಅನ್ಕೊಂಡಿದ್ದೀನಿ. ನಾನು ನಿನ್ಗೊಂದ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ನಾನ್ ಕೇಳಿದ್ರೆ ನೀವು ಕೊಡ್ತೀರಲ್ವಾ? ನೀನ್ ಕೇಳಿಲ್ಲ ಅಂದ್ರೂ ನಾನು ಕೊಡ್ತೀನಿ. ಅದಲ್ಲ ರೀ, ಮತ್ತೆ ನೀವು ನನಗೇನೋ ಕೊಡ್ತೀರ ಅಂತ ಆಣೆ ಮಾಡಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಆಣೆ ಎಲ್ಲ ಯಾಕೆ? ಆಣೆ ಮಾಡ್ರಿ.
ಆಣೆ ಮೇಲಾಣೆ ಕೊಬ್ಬರಿ ತೂರೆ ಮಾಣೆ ನಮ್ಮ ನೆಲ್ಕೋಣೆ ನೀವು ಮಾಡಿ ಆಣೆ ಫೊಡಲ್ ಆಣೆ ಮಾಡಿ ಮಾಡ್ತೀನಿ ಮಾಡ್ತೀನಿ ಮಾಡಿ ನೋಡಿ ಆಣೆ ಮಾಡಿದಿರಾ ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು. ಇಲ್ಲ ಕಣೆ ನೋಡಿ ಮತ್ತೆ ಇಲ್ಲ ಅಂತ ಹೇಳ್ತಿದ್ದೀರಾ. ಇಲ್ಲ ಹೇಳು ಅಂದೆ. ಮತ್ತೆ ನಾನು ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀನಿ. ನಿಧಾನ ಕಣೆ, ಖುಷಿಲಿ ಹೆಂಗಂದ್ರೆ ಹೋಗಿ ಬೀಳ್ತೀಯ ನೀನು. ನಾನು ಸಿನಿಮಾಗೆ ಸೆಲೆಕ್ಷನ್ ಆಗಿದ್ದೀನಿ. ಎಂತ ಖುಷಿ ವಿಚಾರ ಹೇಳ್ದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಮತ್ತೆ ಇವತ್ತು ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಬರ್ಲಿ ಡೈರೆಕ್ಟ್ ಪೇಮೆಂಟ್ ಬಗ್ಗೆನೆ ಮಾತಾಡ್ಬಿಡ್ತೀನಿ. ಮತ್ತೆ ಇದೇನಂದ್ರೆ ಇದು ಅಂಗಿ ಕಣೆ. ಅದಲ್ಲ ರೀ. ಮತ್ತೆ ನಮ್ಮ ಮನೆಯಲ್ಲಿ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಡ್ತೀರಾ? ಕಾರ್ಪೊರೇಷನ್ ಅವ್ರು ಬಂದು ನಮ್ಮ ಮನೆ ಡೆಮಾಲಿಶ್ ಮಾಡ್ತೀನಿ ಅಂದ್ರು ನಾನು ಪರ್ಮಿಷನ್ ಕೊಡ್ತೀನಿ. ಆದ್ರೆ ಶೂಟಿಂಗ್ ನವ್ರು ಮಾತ್ರ ನನ್ನ ಮನೆ ಕೊಡಲ್ಲ ಕಣೆ. ಯಾಕೆ ಕೊಡಲ್ಲ ಪರ್ಮಿಷನ್? ಯಾಕೆ ಕೊಡಲ್ಲ ಅಂದ್ರೆ ಗುಟ್ಕ ಹಾಕೊಂಡು ಸಿಂಕಲ್ಲೇ ಉಗಿತಾರೆ, ಚಪ್ಪಲಿ ಹಾಕೊಂಡು ಮನೇಲೆ ಓಡಾಡ್ತಾರೆ ಕಣೆ. ಇಂಥವ್ರಿಗೆ ಶೂಟಿಂಗ್ ಕೊಡಲ್ಲ ಅಂತೀರಾ ನೀವು? ಹೌದು. ನಾನು ಆಲ್ರೆಡಿ ಕೊಟ್ಟಾಗಿದೆ ರೀ. ನಿಮ್ಮ ಹತ್ರ ಪರ್ಮಿಷನ್ ಕೇಳಕ್ ಬಂದಿಲ್ಲ, ಇನ್ಫಾರ್ಮ್ ಮಾಡೋಣ ಅಂತ ಬಂದಿದ್ದು. ನನ್ನ ಮನೆನ ನೀನ್ ಹೆಂಗೆ ಕೊಟ್ಟೆ? ನೋಡ್ರಿ, ಈ ಮನೆನ ನಾವು ಲೋನ್ ಅಲ್ಲಿ ತಗೊಂಡಿರೋದು. EMI ನ ನೀವ್ ಅರ್ಧ ಕಟ್ತಾ ಇದೀರಾ, ನಾನ್ ಅರ್ಧ ಕಟ್ತಾ ಇದ್ದೀನಿ. ಅರ್ಧ ಮನೆ ನಿಮ್ದು, ಇನ್ನ ಅರ್ಧ ಮನೆ ನಮ್ದು. ಅದಕ್ಕಿಂತ ಹೆಚ್ಚಾಗಿ ಆಣೆ ಮಾಡಿದಿರಾ? ಆಣೆ ನೋಡೆ, ನಿನಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ಅದ್ ಹೆಂಗ್ ಶೂಟಿಂಗ್ ಮಾಡ್ತೀಯ ನಾನು ನೋಡ್ತೀನಿ. ಏನ್ರಿ ಇದು? ಒಳ್ಳೆ ಅರಮನೆ ಇದ್ದಂಗೈತೆ ಅಂತಂದ್ರಿ, ಅದೋ ತುಕಾಲಿ ಮನೆ ಕರ್ಕೊಂಡ್ ಬಂದಿದ್ರಲ್ರಿ. ಹೋಗಲೇ, ಮನೆ ಬಾಡಿಗೆ ಕೊಡಲ್ಲ. ಹೋಗು ಶೂಟಿಂಗ್ ಎಲ್ಲ ಕೊಡಲ್ಲ. ಹೋಗು. ಕೊಡಲ್ಲ. ಮತ್ತೆ ಬಿಟ್ಟಿದ್ದೆ. ಇವರು ನಮ್ಮ ಯಜಮಾನ್ರು ಸಿದ್ಲಿಂಗಪ್ಪ ಅಂತ. ನೈಸ್ ಟು ಮೀಟ್ ಯು. ಯಾವ ಮೀಟುನೆಲ್ಲ ಏನು ಇಲ್ಲ, ಹೋಯ್ತಾ ಇರೋ. ಮಾತಾಡಿ ಮೇಡಮ್. ಆಯ್ತು. ಯಾರು ಇವನು ಕಚ್ಚಕ್ಕೆ ಬರ್ತಾನೆ ರೀ? ಅವರು ಸುಮಾರು ಜನ ಕಚ್ಚಿದ್ದಾರೆ. ನೀವು ನಮ್ಮ ಯಜಮಾನ್ರಂತ ಸುಮ್ನೆ ಬಿಟ್ಟಿದ್ದಾರೆ ಅಷ್ಟೇ. ಒಳ್ಳೆ ಕರಡಿಗೆ ಆಪರೇಷನ್ ಮಾಡ್ದವನಂಗ ಅವನೇ. ಯಾವ್ದಕ್ಕೆ? ಕರಡಿಗ. ಬೇಜಾರ್ ಮಾಡ್ಕೋಬೇಡಿ, ಇವತ್ತು ನಮ್ಮ ಅಸಿಸ್ಟೆಂಟ್ ಬಂದಿಲ್ಲ. ಸ್ವಲ್ಪ ನೀವು ಒಂಚೂರು ಡೈಲಾಗ್. ಓಕೆ ಸರ್, ನಾನು ನೋಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಂಗೆ ಆರ್ಟಿಸ್ಟ್ ಬಂದ್ರ? ಆರ್ಟಿಸ್ಟ್ ಸರ್, ಈ ಕಡೆ ಬನ್ನಿ. ಅಲ್ಲಿ ನೋಡಿ, ಹೀರೋನೇ ಬರ್ತಾ ಇದ್ದಾರೆ. ಆಶೀರ್ವಾದ ಮಾಡಿ. ಇರ್ಲಿ ಮೇಲೆ ಹೇಳಿ. ಕ್ಯಾಮ್ರಾ, ಸಾರಿ ಕ್ಯಾಮ್ರಾಮನ್, ಆಶೀರ್ವಾದ ಮಾಡಿ. ಡೈಲಾಗ್ ಹೇಳ್ತೀರಾ ತಾನೆ? ಹೇಳ್ತೀನಿ ಸರ್. ಇಂಗ್ಲಿಷು ಸರ್, ಕನ್ನಡ ಆದ್ರೂ ಸ್ವಲ್ಪ ತತ್ತ ಅನ್ಬೋದು. ಇಂಗ್ಲಿಷು 5 ನಿಮಿಷ 1 ಸೆಕೆಂಡ್ ಬಿಡ್ತಾರೆ ಮೇಲೆ ಡೈಲಾಗ್ ಡೆಲಿವರಿ ಮಾಡ್ತಾ ಇರೋದೇ ಸರ್. ಮಾಡ್ತೀರಿ ಅಂತ ಇವತ್ತು ನಮ್ಗೆ ಚೆನ್ನಾಗಿ ಗೊತ್ತು. ಸೀನ್ ರೆಡಿ ಆದ ತಕ್ಷಣ ನಿಮ್ಗೆ ಕರಿತೀವಿ ಸರ್. ದಯವಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಇದು ಬನ್ನಿ. ಇದು ಡೈಲಾಗ್ ಏನಂತ ಹೇಳಿದ್ರೆ, ಫಸ್ಟ್ ಇದು ಇಂಗ್ಲಿಷ್ ಡೈಲಾಗ್. ಇದು ಮನೆ ಕೆಲಸದವ್ರಿಗೆ ಹೇಳೋಂತ ಡೈಲಾಗ್ ಇದು. ಓಕೆ ಸರ್, ಇದು ಡೈಲಾಗ್ ನಾನು ಪ್ರೌಂಟ್ ಮಾಡ್ತೀನಿ. ಪ್ಲೀಸ್ ಅವ್ರಿಗೆ ಇದು ಮಾಡ್ಬಿಡಿ. ಡೈಲಾಗ್ ನೋಡ್ಕೊಂಡಿದ್ದೀರಾ ತಾನೆ? ಪ್ಲೀಸ್ ಹೇಳ್ಬಿಡಿ. ಹೊಸಬ್ರ? ಹೌದು. ನಾನ್ ಗೊತ್ತಲ್ಲ, ಸಿಂಗಲ್ ಟೇಕ್ ಆರ್ಟಿಸ್ಟ್. ನಾನು ಹೇಳ್ಕೊಟ್ಟಂಗೆ ಹೇಳಿ. ಎ ಮ್ಯಾನ್ ವಾಟ್ ಎ ಇನ್ಪರ್ಫೆಕ್ಟ್ ವರ್ಕ್ ಈಸ್ ಯುವರ್ಸ್ ನಾಟ್ ಇಂಟ್ರೆಸ್ಟೆಡ್ ಪ್ಲೀಸ್ ಗೆಟ್ ಔಟ್ ಹೋಮ್ ಅಂಡ್ ಟೀಚಬಲ್ ಚಿಕನ್ ಪೀಪಲ್ ಪಿಕಲ್ ಅಗೇನ್ ಟೇಕನ್ ಸ್ಟಮಕ್ and blood idiot is wargen ವಾಮ್. ಮೇಡಮ್, ಡೈಲಾಗ್ ಎಲ್ಲ ಹೇಳ್ಕೊಟ್ಟ? ಎಲ್ಲ ಹೇಳ್ಕೊಟ್ಟಿದ್ದೀನಿ ನೋಡಿ ಸರ್. ಟೇಕ್ ಹೋಗೋಣ. ಓಕೆ. ರೋಲಿಂಗ್ ಆಕ್ಷನ್. ಹೇ ಮ್ಯಾನ್, ವಾಟರ್ ದಿಸ್ ಪ್ಲೀಸ್ ಕಮ್ ಇನ್. ವಾಟರ್ ಅಲ್ಲ ಸರ್, ಡೈಲಾಗ್ ಇರೋದು ನೋಡಿ ಇಲ್ಲಿ. ಅಲ್ಲ ಸರ್, ಹೊಸ ನೀರ್ ಕುಡ್ಕೊಂಡು ಆಕ್ಟ್ ಮಾಡೋಣ ಅಂತ. ಹೀರೋ ಸರ್, ನೀರ್ ಕೊಡ್ರಿ. ನೀರ್ ಕುಡಿದ್ರೆ ಸರ್? ಟೇಕ್ ಹೋಗೋಣ. ಓಕೆ, ಕೊಡಿ ಸರ್, ಕೊಡಿ. ಟೇಕ್ ಹೋಗೋಣ ಸರ್. ಈಗ ಸರ್, ಕೇಕ್ ಬೇಡ, ಈರುಳ್ಳಿ ಸಮಸ್ಯೆ ಇದ್ರೆ ತರಿಸ್ಬಿಡಿ. ಟೇಕ್ ತಗೊಳ್ಳಿ ಸರ್, ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಟೇಕ್ ತಗೊಳ್ಳಿ. ರೋಲಿಂಗ್ ಆಕ್ಷನ್. ಹೇ ಮ್ಯಾನ್, ಮುಂದೋಗಿ ಸರ್.
ಸರ್ ಎಲ್ಲಿ ಹೋಗ್ತಾ ಇದೀರಾ ಸರ್? ಮುಂದೆ ಹೋಗಿ ಅಂತ ಹೇಳಿದ್ರೆ ಸರ್ ನೀವೇ ತಾನೇ ಮುಂದಕ್ಕೆ ಹೋಗಿ ಅಂತ ಹೇಳಿದ್ದು. ಸರ್ ನಾನು ಹೇಳಿದ್ದು ಡೈಲಾಗ್ ಅಲ್ಲಿ ಮುಂದೆ ಹೋಗಿ ಅಂತ ಹೇಳಿದ್ದು. ಇಲ್ಲಲ್ಲ, ನೀವು ಹೊರಗಡೆ ಬಂದ್ರೆ ಕ್ಯಾಮ್ರಾ ಹೆಂಗ್ ಫಾಲೋ ಮಾಡುತ್ತೆ. 5 ನಿಮಿಷ ಬಿಟ್ಟು ಬಿಡದಂಗೆ ಕಂಟಿನ್ಯೂಸ್ ಡೈಲಾಗ್ ಹೊಡಿತಿರಲ್ಲ ಅದು. 5 ನಿಮಿಷ ಬಿಡ್ದಂಗೆ ಡೈಲಾಗ್ ಹೊಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ತಪ್ಪು ಮಾಡೀನಿ ಮೇಡಮ್. ಎಕ್ಸ್ಕ್ಯೂಸ್ ಮೀ, ನೀವು ಆ ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ರೆಡಿ ಸರ್? ರೆಡಿ? ರೋಲ್ ರೋಲಿಂಗ್ ಆಕ್ಷನ್. Hey man, I can't eat this block ship pure smell to cable war. ಸರ್ ಕೇಬಲ್ ವರ್ಕ್ ಅಲ್ಲ ಸರ್, ಕೇಬಲ್ ವರ್ಕ್ ಅಲ್ಲ. ಏ ಮ್ಯಾಟ್, ಏ ವಾಟ್ ಆನ್ ಇರ್ರೆಸ್ಪಾನ್ಸಿಬಲ್ ವರ್ಕ್ ಇಸ್ ದಿಸ್? ಇದು ಸರ್ ಡೈಲಾಗ್ ಇರೋದು. ಸರ್ ನಾನು ಹೇಳ್ಕೊಡ್ತೀನಿ ಬಿಡಿ. ಅಲ್ಲ ನಾನು ಹೇಳ್ಕೊಡ್ತೀನಿ. ಇಲ್ಲ ನಾನು ಹೇಳ್ಕೊಡ್ತೀನಿ. ಅವ್ರು ಹೇಳ್ಕೊಡ್ತಾರೆ ಬಿಡು. ಇಲ್ಲ ಸರ್ ನಾನು ಒಂದ್ಸರಿ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡ್ತೀನಿ ಬಿಟ್ಬಿಡಿ. ಓಕೆ ಹೇಳ್ಕೊಡಿ. ಏ ಮ್ಯಾನ್. ಸೂಪರ್ ಸರ್, ಸೂಪರ್. ಹಿಂಗೆ ಹೇಳ್ಕೊಡಿ ಸರ್. ವಾಟ್ ಆನ್ irresponsible work is this? If you're not interested, please get out from home. Don't be lie and chit-chat with the people and waste their time. You bloody idiot. This is last warning. Get out from my house. Stay simple. Okay. ರೆಡಿ? 1 ಸೆಕೆಂಡ್. ಅದು ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ಓಕೆನಾ ಸರ್? ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಮೊಕ್ಕ ಏನ್ ಸರ್ ಒಳ್ಳೆ ಹರಳನೆ ಕುಡ್ದೊಂತರ ಮಾಡ್ಕೊಂಡಿದ್ದೀರಾ? ಯಾರು ಮಾಡಿರ್ಬೇಕು? ಸ್ಮೈಲ್. ಹೀರೋ ಸರ್. ಓಕೆ ಸರ್. ರೋಲ್ ರೋಲಿಂಗ್ ಆಕ್ಷನ್. Hey man, I can't believe this. You also talk with me. How? ಸರ್ ನಾನು ಹೇಳ್ಕೊಡ್ತೀನಿ, ಕೊಡಿ ಬಿಡಿ, ನಾನು ಹೇಳ್ಕೊಡ್ತೀನಿ. ಬನ್ನಿ ಸರ್. ನೀವು ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ನೋಡ್ಕೋಬೇಕು. ಓಕೆನಾ? ಆಕ್ಚುಲಿ ಹೇಳೋದ್ ನಾ ಕೇಳಿಸ್ಕೊಳ್ಳಿ ನೀಟಾಗಿ ನೀವು. ಓಕೆ, ಡೈಲಾಗ್ ಹೇಳ್ಕೊಟ್ರೆ ಮೇಡಮ್? ಎಲ್ಲ ಹೇಳ್ಕೊಟ್ಟಿದ್ದೀನಿ ನೋಡಿ ಸರ್. ಟೇಕ್ ಹೋಗ್ಬೋದಾ? ಓಕೆ ಓಕೆ ರೆಡಿ? ರೋಲ್ ರೋಲಿಂಗ್ ಪ್ರೊನೌನ್ಸಿಯೇಷನ್ ನೀಟಾಗಿ ನೋಡ್ಕೊಳ್ಳಿ. ಅವ್ರು ಹೇಳ್ದಂಗ್ ಮಾಡಿ ಸರ್. ಯಾಕೆ ಸರ್? ಬಾಯಿ ಮುಣ್ಣಾಕ ಆಗ್ಲಿಂದ ಪ್ರಸ ತಗೋತಾಳಾರ್ತಾನೆ ಆಯ್ತಲ್ವಲ್ಲಪ್ಪ. ಸರ್ ಟೇಕ್ ಹೋಗ್ಬೋದಾ? ತಗೊಳ್ಳಿ ಸರ್, ತಗೊಳ್ಳಿ. ರೋಲ್ ರೋಲಿಂಗ್ ಆಕ್ಷನ್. Hey man, I can't believe this. ಸರ್ ಇದು ನಿಮ್ಗೆ ಇಂಟೋನೇಷನ್ ಬರ್ತಾ ಇಲ್ಲ ಸರ್. ಅವ್ರದ್ದು ಡೈಲಾಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಿಲ್ಲ, ಪ್ರೊನೌನ್ಸಿಯೇಷನ್ ಸಮಸ್ಯೆ ಆಗ್ತಿರೋದು. ಪ್ರೊನೌನ್ಸಿಯೇಷನ್ ಅದೇ ಪ್ರೊನೌನ್ಸಿಯೇಷನ್ ಅಂಡ್ ಇಂಟೋನೇಷನ್ ಪ್ರಾಬ್ಲಮ್ ಆಗಿದೆ. ಪ್ರೊನೌನ್ಸಿಯೇಷನ್ ಇಂಟರ್ನೆಷನ್ ಸಮಸ್ಯೆ ಆಗ್ತಿರೋದು. ಮೇಡಮ್ ಒಂದ್ ಕೆಲಸ ಮಾಡೋಣ, ಈ ಡೈಲಾಗ್ ನ ಬಿಟ್ಬಿಡೋಣ. ಓಕೆ. ಒಂದು ಸಣ್ಣ 2 ಎಳೆ ಇದೆ ನೋಡಿ, ಆ 2 ಡೈಲಾಗ್ ಹೇಳ್ಕೊಡ್ತೀನಿ. ಓಕೆ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಟ್ಟಂಗೆ ಹೇಳಿ. ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ನೋಡ್ಕೋಬೇಕು ನೀವು. ರಾಘು ಸೋಸ್ತ್ರ ಮಿಸ್ರಿ. ರಾಘು ಸೋಸ್ತ್ರ ಮಿಸ್ರಿ. ರಾಘು 6 ತಿಂಗಳು ಬಸ್ರಿ. ಅದಲ್ಲ ಸರ್, ಇನ್ನೊಂದು ಹೇಳ್ಕೊಡ್ತೀನಿ ಕೇಳಿ. ಚಾರಿಟಿ ವರ್ಕ್ ಈಸ್ ಆನ್ ಗೋಯಿಂಗ್ ಆನ್. ಚಾರಿಟಿ ವರ್ಕ್ ಈಸ್ ಗೋಯಿಂಗ್ ಆನ್. ನಾನು ಚರಂಡಿಲ್ ಬಿದ್ದಿರೋ ನಾಯ ಸರ್. ಇವ್ರಿಗೆ ಪ್ರೊನೌನ್ಸಿಯೇಷನ್ ಇಂಟರ್ನೆಷನ್ ಗೊತ್ತಾಗ್ತಿಲ್ಲ. ಅಯ್ಯೋ ಸರ್, ಈ ಅಮ್ಮನೆ ತಪ್ಪಾಗಿ ಹೇಳ್ತಾವಳೆ. ಅದಂಗ್ ಗೊತ್ತು ಕಣ್ರಿ ಕಾಂತರಾಜು. ಮನೆ ಓನರ್ ನ ಕಾಣಕ್ ಸುಮ್ಮನಿದೀನಿ. ಪ್ರೊನೌನ್ಸಿಯೇಷನ್ ಇಂಟೋನೇಷನ್ ಅನ್ನೋದಕ್ಕೆ ಏನೇನೋ ಹೇಳ್ತಾ ಇದ್ದಾಳೆ. ರೋಲ್ ರೋಲಿಂಗ್ ಆಕ್ಷನ್. Can't believe this. You can't work homework. ಕಟ್. ಸರ್ ಇಲ್ಲಿ ಶೂಟ್ ನಡೀತಾ ಇದೆ ಸರ್. ಫ್ರೇಮ್ ಒಳಗಡೆ ಬಂದಿದ್ದೀರಾ ನೀವು? ನೋಡು ವೆಸ್ಟರ್ನ್ ಟಾಯ್ಲೆಟ್ ಮಕ್ತಾನೆ. ಇದು ನನ್ನ ಮನೆ, ನಾನು ಹೆಂಗಾರು ಓಡಾಡ್ಕೊಂಡಿರ್ತೀನಿ. ಹೊರಗಡೆ ಹೋಗಲ್ಲ. ಜ್ಯೋತಿ ಅವರೇ. ಸರ್ ನಾನು ಹೇಳ್ತೀನಿ ಸರ್. ಹಲೋ, ಯಾರ್ರಿ ನೀವು? ಇರ ಬದ್ನೆಕಾಯಿ ಸುಟ್ಟು ಸಿಪ್ಪೆ ಸುಲ್ದ್ರೆ ಹೆಂಗಿರುತ್ತೋ ಹಂಗಿದ್ಯಾ? ಇವನು ಹೀರೋ ಅಂತೆ ಸರ್. ನಾನು ನಿಜವಾಗ್ಲೂ ಈ ಸಿನಿಮಾ ಹೀರೋ ಸರ್. ಸರ್ ಈಗ ಹೋಗ್ತೀರಾ ಇಲ್ವಾ? ಹೋಗಲ್ಲ ಕಣ. ಹೋಗಲ್ಲ ಸರ್. ನಾನು ಹೇಳ್ತೀನಿ ಸರ್. ನಾನು ಹೇಳಿದ್ದೀನಿ, ನೀವು ಕಂಟಿನ್ಯೂ ಮಾಡಿ. ಸರ್ ಸ್ವಲ್ಪ ಚಾರ್ಮ್ ಆಗಿರಿ ಸರ್. ಇವತ್ತು ನೀವು ಚಿಗುರ್ಕಂಡ್ ಆಕ್ಟ್ ಮಾಡ್ಬೇಕು. ಸರ್ ಈಗ ಅದು ವಿಲನ್ದು ಡೈಲಾಗ್ ತಗೊಂಡ್ಬಿಡೋಣ. ಅದೇ ತಗೊಂಡ್ಬಿಡೋಣ ಹಾಗಾದ್ರೆ. ಸರಿ ಮೇಡಮ್. ಓಕೆ ನೋಡಿ, ಇದೊಂದು ಡೈಲಾಗ್ ಇದೆ ನೋಡಿ. ಇಲ್ಲಿವರೆಗೂ ನೀಟಾಗಿ ಅವ್ರಿಗೆ ಪ್ರಾಂಪ್ಟ್ ಮಾಡಿ. ಆಯ್ತು ಸರ್. ಓಕೆ ಒಂದ್ಸಲ ಕಾಂತ ನೋಡಿ. ಇಂಟರ್ನೆಷನಲ್ ಎಲ್ಲ ನೀಟಾಗಿ ಕರೆಕ್ಟ್ ಆಗಿ ಹೇಳಿದ್ರೆ ಡೈಲಾಗ್ ಬರುತ್ತೆ. ಹೇಳ್ತೀನಿ ನೋಡಿ. ಏಯ್ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ನೀವಿಬ್ರು 3 ದಿನದಲ್ಲಿ ಮನೆ ಖಾಲಿ ಮಾಡ್ಬೇಕು. ಇಲ್ಲ 4 ದಿನ 5 ಜನ ಹುಡುಗರು ಕರ್ಕೊಂಡ್ ಬಂದು 6 ಗಂಟೆಗೆ ಬರ್ತೀನಿ. 7 ಗಂಟೆ ಒಳಗಡೆ ನಿಮ್ಮನ್ನ ಒದ್ದು ಒಳಗೆ ಹಾಕಿ 8 ಗಂಟೆ ಒಳಗಡೆ ಇನ್ನೊಬ್ಬನ್ನ ಬಾಡಿಗೆ ಕೊಡ್ತೀನಿ. 9 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ.
10 ಕಡೆ ನಾವು ಹುಡುಕಿದ್ರು ಸರಿ ಇಲ್ಲ ಅಂತ ಹೇಳ್ಕೊಂಡ್ ಬರ್ತೀರೇನೋ. ಈ ತರ ಇಂಟಿಸೆಷನ್ ಪ್ರೊನೌನ್ಸಿಯೇಷನ್ ಎಲ್ಲ ನೀಟಾಗಿ ನೋಡ್ಕೋಬೇಕು ಸರ್. ಎಲ್ಲ ಹೇಳ್ಕೊಟ್ಟಿದ್ದೀನಿ ಸರ್. ಸರ್ ಟೇಕ್ ಹೋಗೋಣ. ರೆಡಿ? ಓಕೆ ಸರ್. ನಗ್ನಗ್ತಾ ಇರ್ಬೇಕು ಸರ್ ನೀವು. ರೆಡಿ? ರೆಡಿ. ರೋಲ್. ರೋಲಿಂಗ್. ಆಕ್ಷನ್. ನಾನೊಂದು ಮಾತು ಹೇಳ್ತೀನಿ ಕೇಳು. 2 ದಿನದಲ್ಲಿ 3 ದಿನದಲ್ಲಿಲ್ಲ. 4 5 ನಾನು ಹೀರೋ ಸರ್. ಹೀರೋ ಈ ಸಿನಿಮಾ ಹೀರೋ ಸರ್. ಹೀರೋ ಸರ್. ರೀ ಏನ್ರಿ ಮಾಡ್ತಿದ್ರ ಇಲ್ಲಿ ನೀವು? ಸಾರ್ ಆಗ್ಲಿದ್ ಗಟ್ಟೆ ಅಲ್ಲಾಡಿಸ್ತಾನೆ ಸರ್. ಅಲ್ಲಾಡಿಸ್ಲಿ. ಡೈರೆಕ್ಟ್ ಯಾರು? ನೀವು. ಮತ್ ಮುಚ್ಕೊಂಡು ಆಕ್ಟ್ ಮಾಡ್ರಿ ನೀವು. ಪ್ಲೀಸ್ ಸರ್, ದಯವಿಟ್ಟು ಫ್ರೇಮ್ ಒಳಗಡೆ ಬರಬೇಡಿ, ಆಚೆ ಹೋಗಿ ಸರ್. ನಾನು ಹೋಗಲ್ಲ ಕಣೋ. ಹೋಗಲ್ಲ? ಹೋಗಲ್ಲ. ಹೋಗಲ್ಲ? ಹೋಗಲ್ಲ. ಜ್ಯೋತಿ ಅವರೇ ಹೇಳ್ತೀನಿ ಸರ್. ರೀ ಸರ್, ನನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ, ನೀವು ಕಂಟಿನ್ಯೂ ಮಾಡಿ ಸರ್. ರೆಡಿ? ಯಾ. ರೋಲ್. ರೋಲಿಂಗ್. 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 ಆಕ್ಷನ್. ಆಕ್ಷನ್. ನಾನು ಇವತ್ತೇನ್ ಹೇಳ್ತೀನಿ ಅಂದ್ರೆ ಸಾರ್, 3 ಕಲರ್ ಫೋಟೋ ತೆಗಿ, ಸೊಸೈಟಿ ಕೊಡ್ಬೇಕು ಸರ್. ಇರಿ, ಸಿಮೆಂಟ್ ಕೊಡಲ್ಲ ಬಾರೆ. 3 ಫೋಟೋ ತೆಗಿ, 40 ರೂಪಾಯಿ ಕೊಡ್ತೀನಿ. ನಾವು ಸ್ಟುಡಿಯೋ ಇಟ್ಟಿಲ್ಲ ಸರ್, ಇಲ್ಲಿ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸರ್. ಇಲ್ಲಿ ಇಟ್ಕೊಳ್ರಿ, ಅದು ಕ್ಯಾಮ್ರಾ ತಾನೆ. ಫೋಟೋ ತೆಗಿ, ಸೊಸೈಟಿ ಸಿಮೆಂಟ್ ಬೇಕಾ ಬೇಡ? ಜ್ಯೋತಿ ಅವರೇ ನಾನು ಹೇಳ್ತೀನಿ ಸರ್. ರೀ ಸರ್, ಎಲ್ಲ ಹೇಳಿದ್ದೀನಿ ಸರ್. ಒಳ್ಳೆ ನಮ್ ಕರ್ಮ ಆಗೋಯ್ತು ನಮ್ಗೆ. ಸರ್ ಹೀರಾ ಅವನ್ ಜೊತೆ ಏನ್ರಿ ಮಾತಾಡ್ತೀನಿ, ನಿಮ್ಗೆ ಏನ್ರಿ ಔಟ್? ಹಲೋ, ಯು ಆರ್ ನಾಟ್ ಇಂಟ್ರೆಸ್ಟ್, ಪ್ಲೀಸ್ ಗೆಟ್ ಔಟ್ ಮೈ ಹೌಸ್. ಸೂಪರ್ ಸೂಪರ್ ಸರ್. ಸರ್ ಸಖತ್ತಾಗಿದೆ ಸರ್. ಆಕ್ಚುಲಿ ನಮ್ಮ ಸಿನಿಮಾ ರೋಲ್ ಬೇಕಾಗಿತ್ತು, ಅವ್ರು ಬಂದಿಲ್ಲ. ವಿಲನ್ ರೋಲ್ ಸರ್. ಹೀರೋ ಡೈಲಾಗ್ ಮುಗಿದ ತಕ್ಷಣ ರೋಲ್ ಇರ್ತದೆ. ಅಲ್ಲ, ಅದು ನಾನು. ಆ ರೋಲ್ ನ ನೀವು ಮಾಡ್ತೀರಾ? ಅಲ್ಲ, ನಾನು ಮಾಡ್ತೀರಾ ಸರ್? ಒಂದ್ ಡೈಲಾಗ್ ಹೇಳಿ. ಅಲ್ಲ, ನನಗೆ ಅಷ್ಟೇ, ಇದೇ ಇಂಟೋನೇಷನ್, ಇದೇ ಡೈಲಾಗ್ ಸರ್. ಇಲ್ಲ ರೀ, ಐರನ್ ಮಾಡ್ಸಿದ್ರ ಕಾಸ್ಟ್ಯೂಮ್ ಎಲ್ಲ? ಏನ್ ಹಾಕೊಂಡ್ರು ಸರಿನೇ. ರೋಲ್. ರೋಲಿಂಗ್. ಆಕ್ಷನ್. ಪ್ರೀತಮ್ಮ, ಇಷ್ಟು ವರ್ಷ ಬಿಟ್ಟು ಯಾಕೆ ನೀನು? ಕಟ್. ಮೇಡಮ್, ಇದು ಲವರ್ಸ್ ಅಲ್ಲ, ಮತ್ತೆ ನೀವಿಬ್ರು ತಾಯಿ ಮಗ. ತಾಯಿ ಮಗ? ಅವಾಗ್ಲೇ ಲವರ್ಸ್ ಅಂದೆಲ್ಲೋ? ಗಾಬರಿ ಆಗ್ಬಿಡಿ ಮೇಡಮ್. ಈ ಸಿನಿಮಾದಲ್ಲಿ ಹೀರೋಯಿನ್ ಅವ್ರ ಅಮ್ಮ ಇಬ್ರು ಒಂದೇ ತರ ಇರ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಹೀರೋಯಿನ್ ನೀವೇನೆ. ಡಬಲ್. ಓಕೆ ಓಕೆ ಟೇಕ್ ಹೋಗ್ಬಿಡೋಣ. ರೆಡಿ? ರೆಡಿ. ಆಕ್ಷನ್. ಅಮ್ಮ, ನಿನ್ನ ಕೈ ಅನ್ನವನ್ನುಂಡು ನಾ ನಿನಗೆ ದ್ರೋಹ ಬಗೆವೇನೆ ಮಗನೇ. ಇಲ್ಲೂ ಕೂಡ ಡೈಲಾಗ್ ಪ್ರೊನೌನ್ಸಿಯೇಷನ್ ನೀಟಾಗಿ ಮಾಡ್ತಾ ಇಲ್ವಲ್ಲ ಮಗನೇ. ಮಗನೇ, ಈ ತಾಯಿಯ ಕೊನೆಯ ಆಸೆ ಏನೆಂದರೆ ಸಾಯುವಾಗ ಒಂದು ಹನಿ ನೀರನ್ನು ಬಿಟ್ಟು ಬಿಡು, ಅದೇ ನಿನ್ನ ತಾಯಿಯ ಕೊನೆಯ ಆಸೆ ಮಗನೇ. ಸೂಪರ್ ಸೂಪರ್ ಮೇಡಮ್, ತುಂಬಾ ಎಮೋಷನಲ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಐ ಲೈಕ್ ಇಟ್ ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್. ಓಕೆ, ಶೂಟಿಂಗ್ ಪ್ಯಾಕ್ ಅಪ್. ನನಗೆ ಆಗ್ಲೇ ಏನು ಹೇಳ್ದಲ್ಲ, ಲೊಟ್ಟೆ ಪುಸ್ಕೆ. ನನ್ನ ಮಗನೇ ಬೆಳಿಗ್ಗೆಯಿಂದ ಬಂದಾಗಿಂದ ಟಾರ್ಚರ್ ಕೊಡ್ತಿದ್ದಲ್ಲ, ಅದಕ್ಕೆ ಸ್ವಲ್ಪ ಮುಚ್ಕೊಂಡು ಕೂತಿರ್ಲಿ ಅಂತ ಅಂದ್ಬಿಟ್ಟು ಡೌ ಮಾಡಿದೆ. ಯಾವ ರೋಲ್ ಇಲ್ಲ, ಏನೂ ಇಲ್ಲ. ಎಲ್ಲ ಪ್ಯಾಕಪ್ ಮಾಡ್ಕೊಳ್ಳೋಣ ಸರ್. ಅದು ನಿಮ್ದು ಬಾಟ ಗೀಟ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ. ಸರ್, ನೀವು ಅಷ್ಟೇ ನೆಕ್ಸ್ಟ್ ಸೀನ್ ಎಲ್ಲ ರೆಡಿ ಆಗ್ಬಿಡಿ. ಸರ್, ಅದು ಏನ್ ಹೇಳ್ರಿ? ಅರ್ಜೆಂಟ್ ಅಲ್ಲಿ ಕ್ಯಾಮ್ರಾಗೆ ಮೆಮರಿ ಕಾರ್ಡ್ ಹಾಕೋದೇ ಮರ್ತ್ಬಿಟ್ಟೆ ಸರ್. ನೀನ್ ಹೇಳು. ಅವರು ಡೈಲಾಗ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ಪ್ರೊನೌನ್ಸಿಯೇಷನ್ ಸಮಸ್ಯೆ ಮಾಡ್ತಿದ್ದಾರೆ. ಗುರು ಸರ್, ಇವ್ರ ಪ್ರೊನೌನ್ಸಿಯೇಷನ್ ಇಂಟರ್ನೇಷನ್ ಅಂತ ಅರ್ಥ ಆಯ್ತು ಏನಾದ್ರು? ಆಕ್ಚುಲಿ ಶಿವು ತುಂಬಾ ಮುದ್ದಾಗಿ ಕಾಣ್ತಾ ಇದೆಯಾ? ಥ್ಯಾಂಕ್ ಯು ಸರ್. ಇದು ತುಂಬಾ ನ್ಯಾಚುರಲ್ ಅನಿಸ್ತು. ಈ ಟೋಟಲ್ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಅನ್ನು ಬರೆಯೋದು. ನನ್ನ ಲೆಕ್ಕಕ್ಕಿಂತ ಇದು ಸ್ಕಿಟ್ಗಿಂತ ಟೋಟಲ್ ತುಂಬಾ ನ್ಯಾಚುರಲ್ ಆಗಿತ್ತು ಅನ್ಸುತ್ತೆ. ಆಮೇಲೆ ಈ ಹೊಸ ಹೀರೋ ಇದ್ರೆ ಡೈರೆಕ್ಟರ್ ಇದೇ ತರ ಆಡೋದು. ಪರ್ಫಾರ್ಮೆನ್ಸ್ ಈಚ್ ಅಂಡ್ ಎವ್ರಿ ಒನ್ ವಾಸ್ ಗುಡ್. ಓಕೆ, ಥ್ಯಾಂಕ್ ಯು. ಸೊ ರಚಿತಾ, ಇವ್ರನ್ನ ಹಾಕೊಂಡು ಒಂದು ಸಿನಿಮಾ ತೆಗೋಣ ಅಂತ ಇದಾರಂತೆ. ಸೊ ವಿಲ್ ಯು ಬಿ ಹಿಸ್ ಹೀರೋಯಿನ್? ವೈ ನಾಟ್, ಖಂಡಿತ ಆಗೋಣ. ಬಟ್ ಏನು ಅಂದ್ರೆ ನಿಮ್ಮ ಇದು ಮಾತ್ರ ಸರಿಯಾಗಿರ್ಬೇಕು. ಏನ್ ಸರಿಯಾಗಿರ್ಬೇಕು ಮೇಡಮ್? ನಿಮ್ದು ಪ್ರೊನೌನ್ಸಿಯೇಷನ್ ಇಂಟರ್ನ್ಯಾಷನಲ್ ಸಮಸ್ಯೆ ಇದೆ ಮೇಡಮ್. ಹೌದಾ? ಹೌದು ಮೇಡಮ್. ಓಕೆ, ಸರಿ. ಅಂಡ್ ನನ್ಗೆ ಓವರ್ ಆಲ್ ಸ್ಕಿಟ್ ಸ್ವಲ್ಪ ಲ್ಯಾಗ್ ಆಯ್ತು ಅಂತ ಅನಿಸ್ತು. ಅದ್ ಬಿಟ್ರೆ ಇಟ್ ವಾಸ್ ಗುಡ್. ಓಕೆ, ಥ್ಯಾಂಕ್ ಯು. ಶಾಮ್ದಾನ್ ಶೆಟ್ಟಿ, ಏನಂದ್ರೆ ಇದರಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಹೀರೋ ಕ್ಯಾರೆಕ್ಟರು. ಸೊ ಹೀರೋನ ಅವ್ರು ಕನ್ಸಿಡರೇ ಮಾಡೋದಿಲ್ಲ.
ಹೊಸೊಬ್ಬ ಯಾರಾದ್ರೂ ಒಬ್ಬ ಹೀರೋ ಆಗ್ಬೇಕು ಅಂತಂದ್ರೆ ಅವ್ರ ಪರಿಸ್ಥಿತಿ ಹಂಗೆ ಇರುತ್ತೆ ಸೇಮ್. ಪಾಪ ಅವ್ರು ಸ್ವಲ್ಪ ಜಾಸ್ತಿ ಎಕ್ಸಾಜುರೇಟ್ ಮಾಡ್ಬಿಟ್ಟೆ ಆಕ್ಟ್ ಮಾಡಿದ್ರು. ಬಟ್ ಓವರ್ ಆಲ್ ಎಂಟರ್ಟೈನಿಂಗ್ ಆಗಿತ್ತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸ್ಕಿಟ್ ಬಗ್ಗೆ ನಿಮಿಷ ನಿಲ್ಸೋಣ ಇಲ್ಲಿ. ನಮ್ಮ ಕಷ್ಟ ನಾವು ಹೇಳ್ಕೊಬಾರ್ದಣ್ಣ. ಏನಣ್ಣ ನೀವು ಮಾತಾಡ್ಕೊಂಡು ಹೊಂಟೋದ್ರೆ ನಿಂತ್ಕೋ. ಯಾರು ಕೇಳೋರು? ನಿಂತ್ಕೋ, ಆರಾಮಾಗಿ ನಿಂತ್ಕೋ. ಏನಾಯ್ತು? ಏನ್ ಸಮಸ್ಯೆ ಏನು? ಅಲ್ಲ ಅಣ್ಣ, ಚಂದನ್ ಸರ್ ಇದ್ದಾರೆ, ಗುರು ಸರ್ ಇದ್ದಾರೆ, ಅವ್ರಿಗೆ ಹೇಳಿ ನಮ್ಮಂತ ಪ್ರತಿಭೆಗಳಿಗೆ ಒಂದು ಆಡಕ್ ಚಾನ್ಸ್ ಕೊಡಿಸ್ಬಾರ್ದ ಸರ್? ನೀನು ನಿರಂಜನ್ ಆಡ್ಲಿ ಪಾಪ. ಚಂದನ್ ನನ್ ಮಾತು ಕೇಳು ಚಂದನ್. ಇಲ್ಲ, ಅವ್ರಲ್ಲಿ ಏನೋ ಒಂದು ಟ್ಯಾಲೆಂಟ್, ಪ್ರತಿಭೆ ಏನೋ ಇರ್ಬೋದು, ಆಡ್ಲಿ ಬಿಡಿ. ನೋಡಿದ್ರ ಗುರ್ತು ಸರ್ ಗೊತ್ತು. ನೀನ್ ಸ್ವಲ್ಪ ಇರ್ಲಿ, ಹಾಡಪ್ಪ. ಸಾರ್ ನಮ್ದೊಂದು ಒಳ್ಳೆ ಟೀಮ್ ಅದೇ ಸಾರ್, ಕರಿತೀನಿ ಇರಿ. ಮಂಗಳೂರಿನ ಯುವ ಗಾಯಕಿ PK, ನನ್ನ ಟೀಮ್ ನಲ್ಲಿ ಇನ್ನೊಬ್ರು ಇದ್ದಾರೆ ಸರ್. ಮಂಡ್ಯದ ಯುವ ಗಾಯಕ ಚಂದ್ರಪ್ರಭಾ ಜಿ ಯುವಕ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಒಂದ್ ನಿಮಿಷ ಚಂದನ್. ಓಕೆ, ಸಖತ್ ಸ್ಟೈಲಿಶ್ ಆಗಿದ್ದಾರೆ, ಅದ್ರ ಬಾಂಬೆ ಸಿಂಗರ್ ತರ ಇದಾರೆ. ಹಂಗೆ ಸರ್, ಹಂಗೆ ನಾವು ಬಿಲ್ಡ್ ಮಾಡೋದು. 1 2 3 ಸ್ಟಾರ್ಟ್. ಕುಂದಾಪುರದ ಜಾತ್ರೆಯಲ್ಲಿ ಉಂಡೆ ಐಸ್ಕಂಡಿಯ ಪುಟ್ಟಿಂಗ್ಯಾ ಕಾಡಿ ಹತ್ತಮಿ ನನ್ನ ಗಾಡಿಯ. ಓಯ್ ಮಳ ಒಳ್ಳೆ ಮಾವ್ರ ಮಗಳೇ ಬಾರಮ್ಮಿ ಜಾತ್ರೆಗೆ, ಬಾರೆ ಬಾ ಮೂದೇವಿ ಮಾದಪ್ಪನ್ ಜಾತ್ರೆಗೆ. ಸೂಪರ್ 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 ಸೂಪರ್. ಬಹಳ ಚೆನ್ನಾಗಿದೆ, ಅದ್ಭುತವಾದ ಟ್ಯಾಲೆಂಟ್ ನಿಮ್ಗೆ. ಸಾರ್ ನಮ್ ಟೀಮಲ್ಲಿ ಇನ್ನೊಬ್ಬ ಇದ್ದಾನೆ ಸಾರ್. ಇನ್ನೂ ಒಬ್ರು ಇದ್ದಾರೆ ಅಣ್ಣ, ನಮ್ದು ಅಂತಿಂತ ಟೀಮ್ ಅಲ್ಲ, ಆ ಮೈಸೂರಿನ ಯುವಕ ಗುಂಡ್ಲಪೇಟೆಯ ಗುಂಡುಮಣಿ ಜಗದೀಶ್ ಬರ್ಬೇಕು. ಕಡಿಮೆ ದಾರಿ ಸಾಗಲಿ ಗೊಂಬೆ 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 ಊರನು ಬೇಗ ಸೇರಲೇ, ಮೂರು ಮೂರು ಪೆಗ್ಗಿಗೆ ತಲೆ ಗಿರ 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 ಅಂದಿದೆ. ಬಂಡಿ ಬಂಡಿ ಚಂದ ಮುರುಮುರು ಪೆಗ್ ಚಂದ, ಬಂಡಿ ಬಂಡಿ ಚಂದ ಮುರುಮುರು ಪೆಗ್ ಚಂದ. ಯವ್ವ ಸುಸ್ತಾಗೋಯ್ತು. ನಿನ್ನ ಹಾಡು ಕೇಳ್ತಿದ್ರೆ 3 ಪೆಗ್ ಆಗ್ತಂಗೆ ಇತ್ತು ಕಣ. ಹೆಂಗಿತ್ತು ಸರ್ ನಮ್ಮ ಹುಡುಗರು ಹಾಡು? ಸರ್ ನಿಮ್ಮಂತ ಗಾಯಕರನ್ನ ನಾನು ಈ ಜಗತ್ತಲ್ಲೇ ನೋಡಿಲ್ಲ, ಅದ್ಭುತವಾಗಿ ಆಡಿದ್ರಿ. ನೀವೆಲ್ಲ ಯಾಕೆ ಕನ್ನಡಕ್ಕೆ ಹೋಗಿಲಕ್ಕೆ ಬರಬಾರ್ದು? ಬಂದಿದೆ ಸರ್, ಅಲ್ಲಿ ನಿಲ್ಲಿಸ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ಗುರು ಸರ್, ಅವ್ರ 4 ಜನ ಸೇರಿ ಒಂದು ಸಾಂಗ್ ಹಾಡ್ಸಿ ಅವ್ರ ಗ್ರೂಪ್ ಸಿಂಗಿಂಗ್ ಯಾವ್ದಾದ್ರು ಒಂದು ನೋಡಿದ್ರ ಹೆಂಗೆ ಪ್ರತಿಭೆಗಳನ್ನ ಹಿಂಡಬೇಕು, ಹಿಂಡದಾಗ್ಲೇ ಬರೋದು ರಸ. ಬಟ್ ನಿಜವಾಗಿ ಹೇಳ್ತೀನಿ, ಆ ಜನಪದದ ಪವರ್ ಇದೆಯಲ್ಲ, ಗೆದ್ದು ಕಾಣ್ತಾ ಇತ್ತು. ಗುಡ್. ಮುಖ್ಯ ವಿಸ್ಮೃತರಾಗಿರ್ತಕ್ಕಂಥ ರಚಿತಾ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಆ ಸಪ್ತ ಸ್ವರಗಳು ಹಂಗೆ ಗುಯ್ ಅಂತಿದೆ ನನ್ನ ಕಿವಿಲಿ, ಅಷ್ಟು ಚೆನ್ನಾಗಿ ಹಾಡಿದ್ರು. ವೀಕ್ಷಕರೇ, ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಹೋಗ್ ಬನ್ನಿ. ಫ್ರೆಂಡ್ಸ್ ಅಂದ್ರೆ ಪ್ರಪಂಚ, ಫ್ರೆಂಡ್ಸ್ ಅಂದ್ರೆ ಸರ್ವಸ್ವ. ಕರೆನ್ಸಿ ಮುಗಿದಾಗ ರೀಚಾರ್ಜ್ ಮಾಡಿಸೋರು ಫ್ರೆಂಡ್ಸೇ, ಕಷ್ಟದಲ್ಲಿದ್ದಾಗ ಕ್ಯಾಬ್ ನಲ್ಲಿ ಬಂದಾದ್ರೂ ಹೆಲ್ಪ್ ಮಾಡೋರೆ ಫ್ರೆಂಡೇ. ಇಲ್ಲೂ ಇಬ್ರು ಫ್ರೆಂಡ್ಸ್ ಇದಾರೆ, ಪ್ರಾಣಕ್ಕೆ ಪ್ರಾಣನೇ ಕೊಡ್ತಾರೆ. ಬನ್ನಿ ಅವರ ಫ್ರೆಂಡ್ಶಿಪ್ ಹೇಗಿದೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಬೆಸ್ಟ್ ಫ್ರೆಂಡ್ಸ್. ಜಗ ಏನೋ ಈ ಪಾರ್ಟಿ ಸಣ್ಣ ಆಗ್ಬಿಟ್ಟಿದ್ಯಾ? ಮದ್ವೆ ಆದ್ನಲ್ಲ. ಡಬಲ್ ಮೀನಿಂಗ್ ಮಾತಾಡ್ಬೇಡ, ಏನಾರು ತಗೊಂಡು ಹೊಡೆದ್ ಬಿಡ್ತಾರೆ. ಬಿಡ್ತೀನಿ. ಯಾವ ಡಬಲ್ ಮೀನಿಂಗ್ ಮಾತಾಡ್ತಾ ಇರೋದು? ಮದ್ವೆ ಆದ್ನಲ್ಲ, ಸಾಲ ತೀರಿಸ್ತಾ ತೀರಿಸ್ತಾ ಸಣ್ಣ ಆಗೋದೆ ಅಂದೆ. ನಿನ್ ಹೆಂಡತಿ ಎಂತಿಂದಪ್ಪ ಅಂದಂಗೆ ನಿನ್ ಹೆಂಡತಿ ಹೆಂಗೋ ಅಂದ್ರೆ ಗುಣ ನಡತೆ ಹೆಂಗೆ ಅಂದಪ್ಪ. ಲೇ ಎವಿ ಗಾಂಚಲಿ ಮಗ, ಫಸ್ಟ್ ನೈಟ್ ದಿನ 1 ಲೋಟ ಹಾಲ್ ತಗ ಬಂದ್ಲು. ಎಲ್ಲಾನು ನಾನೇ ಕುಡ್ಕಂಡೆ, ಅವಳು ಕೊಡ್ಲಿಲ್ಲ ಅಂತ ಇಲ್ಲಿ ತನಕ ಫಸ್ಟ್ ನೈಟ್ ಆಗಿಲ್ಲ ಕಣೋ. ಫಸ್ಟ್ ನೈಟ್ ಆಗಿಲ್ವಾ? ಲೇ 1 ವರ್ಷದಿಂದ ಫಸ್ಟ್ ನೈಟ್ ಆಗದೆ ಅದು ಹೆಂಗೋ ಇದೆಯಾ? ನಂದು ಬಿಡ, ನಿಂದೇನಾ ಮಗ? ನಮ್ ಫ್ಯಾಮಿಲಿಲಿ ಒಂದ್ ಸಖತ್ ಆಗಿರೋ ಹುಡುಗಿ ನೋಡಿದಾರ ಕಣೋ, ಬೆಣ್ಣೆ ಬೆಣ್ಣೆ ಇದ್ದಂಗಿದ್ದಾರೆ. ನೀನ್ ಇಷ್ಟ ಅಂತ ಹೇಳಕ್ ಆಗ್ತಾ ಇಲ್ಲ ಕಣ. ಫೋನ್ ಮಾಡಿ ಹೇಳ. ಅದೇ ಪ್ರಾಬ್ಲಮ್. ಹೆಂಡತಿಗೂ ಲವರಿಗೂ ಏನೋ ಡಿಫ್ರೆನ್ಸ್? ಟಿವಿ ಮೊಬೈಲು ಅಂದ್ರೆ ಹೆಂಡತಿ ಟಿವಿ ಇದ್ದಂಗೆ ಮನೇಲೆ ಇರ್ತಾಳೆ, ಅದ್ರ ಲವರು ಮೊಬೈಲ್ ಇದ್ದಂಗೆ ಎಲ್ಲೂ ಬೇಕಾದ್ರೂ ತಗೊಂಡು ಹೋಗ್ಬೋದು, ಬೇಜಾರಾದ್ರೂ ಗೇಮ್ ಆಡ್ಬೋದು. ಮತ್ತೇನ್ ಮಗ? ನೋಡ್ ಮಗ, ಈ ಟಿವಿಗೆ ಒಂದ್ಸಲಿ ಇನ್ವೆಸ್ಟ್ಮೆಂಟ್, ಅದ್ರ ಮೊಬೈಲ್ಗೆ ಅವಾಗ ರೀಚಾರ್ಜ್ ಮಾಡಿಸ್ತಾ ಇರ್ಬೇಕು, ಇಲ್ಲ ಅಂತಂದ್ರೆ ಸರ್ವಿಸ್ ಎಲ್ಲ ಕಟ್ ಆಗ್ಬಿಡುತ್ತೆ ಮಗ. ಇನ್ನೊಂದ್ ಗೊತ್ತಾ, ಮೊಬೈಲ್ ಅಲ್ಲಿ ಆ ಕಡೆಯಿಂದಾನು ಮಾತಾಡ್ಬೋದು, ನೀನ್ ಈ ಕಡೆಯಿಂದಾನು ಮಾತಾಡ್ಬೋದು, ಆದ್ರೆ ಟಿವಿಗೆ
ಅದು ಮಾತಾಡ್ತಾ ಇರ್ತದೆ, ನಾವು ತೆಪ್ಪ ಕುತ್ಕೊಂಡು ನೋಡ್ಬೇಕಷ್ಟೇ. ಮಗ ಇನ್ನೊಂದ್ ಹೇಳ್ತೀನಿ ಕೇಳು, ಈ ಟಿವಿ ಅನ್ನೋದು ಒಂದೇ ತರ ದಪ್ಪಕ್ಕೆ ಒಂದೇ ತವ ಬಿದ್ದಿರುತ್ತೆ. ಆದ್ರೆ ಮೊಬೈಲ್ ಸ್ಲಿಮ್ ಆಗಿ ಬೇರೆ ವೆರೈಟಿ ಆಗಿ ಕಲರ್ ಆಗಿ ಎಲ್ಲಾ ತರ ಸಿಗುತ್ತೆ ಕಣ. ಬೇಜಾರಾದ್ರೆ ಯೂಸ್ ಮಾಡ್ಬಿಟ್ಟು ಬಿಸಾಕ್ಬಿಟ್ಟು ಹೊಸ ಫೋನ್ ತಗೋಬೋದಪ್ಪ. ಆದ್ರೆ ಏನೇ ಹೇಳು ಮಗ, ಹೆಂಡ್ತಿನೂ ಡೇಂಜರು, ಲೋವರು ಡೇಂಜರು. ಆಯ್ತಪ್ಪ ನಾನ್ ಬರ್ತೀನಿ. ಎಲ್ಗ ಹೋಗ್ತಾ ಇದೀಯಾ? ಇನ್ ಮಿಕ್ಕಿದ್ ಸ್ಕಿಟ್ ಯಾರನ್ನ ಕರ್ಕೊಂಡ್ ಮಾಡ್ಲಿ? ಬರಲೇ ಸ್ನಾನ ಮಾಡಕ್ಕೆ ಅಂತ ಬಂದವನು ಒದ್ದೆ ಆಗದೆ ಹೋಯ್ತವನೆ. ಮಗ ಇದೇ ನಮ್ಮ ಮನೆ, ಒಳಗಡೆ ಬಾ. ಅಲ್ಲ ನಮ್ ಚಪ್ಲಿ ಐತೆ, ಯಾಕಂಡ್ ಬಾ, ನಮ್ಮ ಮನೇಲಿ ಏನಿಲ್ಲ. ಥ್ಯಾಂಕ್ ಯು. ಅಬ್ಬಬ್ಬಬ್ಬಬ್ಬ, ಬೆಂಗಳೂರಲ್ಲಿ ಬಂಗಾರದಂತ ಮನೆ ಕಟ್ಸಿದ್ಯಲ್ಲ, ಗ್ರೇಟ್ ಕಲ. ನಾನೇನ್ ಕಟ್ಸಿಲ್ಲ, ನಮ್ಮ ಮಾವ ಕೊಟ್ಟಿತ್ತು. ಯಾರೀ ಇದು? ಇವನು ನನ್ನ ಫ್ರೆಂಡು ಕಾರ್ತಿಕ್ ಅಂತ, ಮನೆ ನೋಡ್ಕೋಗಕ್ ಬಂದವನೆ. ಫ್ರೆಂಡ? ಯಾವ ಭಾಗ್ಯ ಕರ್ಕೊಂಬಂದ್ರಿ? ನೀವೇ ಇಲ್ಲಿಗೆ ಬರೋದ್ ನನಗೆ ಇಷ್ಟ ಇಲ್ಲ, ಆ ತಿರ್ಪೆನ ಬೇರೆ ಕರ್ಕೊಂಡ್ ಬಂದಿದ್ದೀರಾ? ನಮ್ಮ ಮನೆ ನೋಡ್ಕೋಗಕ್ಕೆ ಅಂತ ಬಂದವನೆ. ಇಷ್ಟೆಲ್ಲ ಮಾತಾಡ್ದೆ ಅಂದ್ರೆ 2 ದಿನ ಇಲ್ಲೇ ಇದ್ದು ಹೋಯ್ತಾನೆ. ಹೇಳ್ತೀನಿ ಕಣ, 2 ದಿನ ಇರ್ತೀನಿ. ಏನು 2 ದಿನ ಇರ್ತಾನ? ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತು, ನಾನು ಏನು ಅಂತ ತೋರಿಸ್ತೀನಿ. ಬೇಡ ಕಣೆ, ಎಲ್ಲ ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇದೆ. ಹಲೋ ವೀಣಾ, ನಾನೇ ಪಿಕೆ. ಹೇಳೆ. 1 ವಾರಕ್ಕಾಗೋಷ್ಟು ಬ್ಯಾಗ್ ನ ಪ್ಯಾಕ್ ಮಾಡ್ಕೊಂಡು ಸೀದಾ ನಮ್ಮ ಮನೆಗೆ ಬಂದ್ಬಿಡೆ. ಓಕೆ. ಹಾಯ್ ಪಿಕೆ. ಹಾಯ್ ವೀಣಾ. ಏನೇ 1 ವಾರ ನಿಮ್ ಮನೇಲಿ ಇರು ಅಂತ ಕರ್ದಿಯೇ? ಮಗ ಇದು ನನ್ನ ಮನೆ, ನೀನ್ ಹೆಂಗ್ ಬೇಕಾದ್ರೂ ಇರು. 6 ಗಂಟೆ ಮೇಲೆ ಬಟ್ಟೆನೆ ಹಾಕಲ್ಲ. ಲೇ, ಇದು ನನ್ ಮನೆ ಕಣೆ, ನಿನಗೆ ಹೆಂಗ್ ಬೇಕು ಹಂಗೆ ಇದ್ಬಿಡು. ಹಂಗಾದ್ರೆ ರಾತ್ರಿ 8 ಗಂಟೆ ಮೇಲೆ ಸೀರಿಯಲ್ ನೋಡ್ತೀನಿ, ಡಿಸ್ಟರ್ಬ್ ಮಾಡ್ಬಿಡಿ ಎಂದೆ. ಒಂದ್ ಟೈಮ್ಗೆ ಭಯ ಬೀಳಿಸ್ಬಿಟ್ಟೆ ಅಲ್ಲೇ. ಇನ್ನೊಂದ್ ವಿಷಯ ಏನಂದ್ರೆ, ನಿನ್ನ ಕರ್ಸಿರೋದು ನಾವ್ ವಿನ್ ಆಗ್ಬೇಕು, ಅವ್ರು ಸೋಲ್ಬೇಕು ಅಂತ. ಯಾವ್ದೇ ಕಾರಣಕ್ಕೂ ಅವ್ರನ್ನ ವಿನ್ ಆಗಕ್ ಬಿಡ್ಬಾರ್ದು ಕಣೆ. ಮಗ ಅವಳು ಗಂಡ ಆದಾಗ್ಲೇ ಸೋತೋಗ್ಬಿಟ್ಟೆ ಕಣೋ. ಈ ಸಲಿ ನಾನ್ ಗೆಲ್ಲೇಬೇಕು. 2 ದಿನ ಇರ್ತೀಯಲ್ಲ, ಅವ್ರಿಬ್ರು ಮನೆಯಿಂದ ಆಚೆ ಓಡಿಸ್ಬಿಡು. ತಲೆ ಕೆಡ್ಸ್ಕೊಬೇಡ ಕಣ, ನಿನ್ನ ಮನೆಗ್ ಬಂದಿರೋದು ಬರೀ ಕಾರ್ತಿ ಅಲ್ಲ, ಹುಲಿ. ತೋರ್ಸ್ತೀನಿ ನಾನೇನು ಅಂತ. ಮಗ ಇದೇ ನನ್ ರೂಮು, ನೀನ್ ಹೆಂಗ್ ಬೇಕಾದ್ರೂ ಇರು. ವೀಣಾ, ಅದು ನನ್ ರೂಮ್ ಕಣೆ, ನೀನ್ ಹೆಂಗ್ ಬೇಕೋ ಹಂಗಿದ್ಬಿಡು. ಓಕೆ ಓಕೆ ಮಗ, ಹುಷಾರು. ನಾನ್ ನೋಡ್ಕತೀನಿ, ನೀನ್ ಹೋಗ. ಹೋಗಿ. ಇಲ್ಲ, ನೀವ್ ಹೋಗಿ. ಲೇಡೀಸ್ ಫಸ್ಟು, ನೀವೇ ಹೋಗಿ. ಬೇಡ, ನೀವ್ ಹೋಗಿ. ಬೇಡ, ನೀವೇ ಹೋಗಿ. ಯಾಕೆ ಹೊಡೆದಾಟ? ಇಬ್ರು ಒಟ್ಟಿಗೆ ಹೋಗಣ್ವಾ? ಅಯ್ಯೋ, ಯಾಕೆ ಅಲ್ಲಿ ಕೂರ್ತಿದ್ದೀರಾ? ಇಲ್ಲೇ ಬನ್ನಿ. ಪರವಾಗಿಲ್ಲ, ನೀವು ಮೇಲ್ ಕೂತಿದ್ದೀರಲ್ಲ, ನಾನು ಇಲ್ಲೇ ಇರ್ತೀನಿ. ನಿಮ್ ಮನ್ಸಲ್ಲೂ ಏನಿಲ್ಲ, ನನ್ ಮನ್ಸಲ್ಲೂ ಏನಿಲ್ಲ, ಇಲ್ಲೇ ಕೂರ್ಬೋದಲ್ವಾ? ಯಾಕೆ ಅಲ್ಲಿ ಕೂತ್ರಿ? ಅಲ್ಲ, ನಿಮ್ಮ ಹತ್ರ ಕೂರೋದ್ ಬೇಡ ಅಂತ. ಅಲ್ಲ, ನಿಮ್ ಮನ್ಸಲ್ಲೂ ಏನಿಲ್ಲ, ನನ್ ಮನ್ಸಲ್ಲೂ ಏನಿಲ್ಲ, ಇಲ್ಲೇ ಕೂರ್ಬೋದಲ್ವಾ? ವೀಣಾ ಅಂದ್ರೆ ಯಾವ್ದೋ ತಂತಿ ಎರ್ದಿರೋ ವೀಣೆ ಅನ್ಕೊಂಡಿದ್ದೆ, ನೀವು ಶೋರೂಮ್ ಇಂದ ತಂದಿರೋ ತಬಲಾ ಇದ್ದಂಗಿದ್ದೀರಲ್ರಿ. ನಾನು ಅಷ್ಟೇ, ನಿಮ್ಮನ್ನ ನೋಡಿದ ತಕ್ಷಣ ನಾನು ಫಸ್ಟ್ ಟೈಮ್ ನಿರಂಜನ್ ಅವ್ರನ್ನ ನೋಡಿದಾಗ್ಲೂ ಇಷ್ಟೊಂದು ಮೈ ಮರ್ತಿರ್ಲಿಲ್ಲ. ಆದ್ರೆ ನಿಮ್ಮನ್ನ ನೋಡಿದ ಕೂಡ್ಲೆ ರೀ, ನಿರಂಜನ್ ನೋಡಿದ್ರೆ ಯಾರೇ ಮೈ ಮರಿತಾರೆ, ಮೈ ಉರಿಯುತ್ತೆ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಿಮ್ ಮನ್ಸಲ್ಲೂ ಏನು ಇಲ್ಲ, ನನ್ನ ಮನ್ಸಲ್ಲೂ ಏನು ಇಲ್ಲ, ನಡೀತದ್ ಬಿಡ್ರಿ. ರೀ, ನನ್ಗೆ ಅನ್ಸ್ತಾ ಇದೆ, ಬ್ರಹ್ಮ ನಿಮ್ಮನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಒಂದೇ ಒಂದು ಮುಷ್ಟಿ ಮಣ್ಣನ್ನ ಕಡಿಮೆ ಹಾಕಿದ್ರೆ ನೀವ್ ಆ ಡಿಂಪಲ್ ಕ್ವೀನ್ನೇ ಸೈಡ್ ಹೊಡಿತಿದ್ರಿ ಅಂತ. ಅದೇ ಮುಷ್ಟಿ ಮಣ್ಣ ದೇವ್ರು ನಿಮಗ್ ಕೊಟ್ಟಿದ್ದಿದ್ರೆ ನೀವು ಸಲ್ಮಾನ್ ಖಾನ್ಗಿಂತ ಸಖತ್ತಾಗಿರ್ತಿದ್ರಿ. ನನ್ಗೆ ಚಿಕ್ಕ ವಯಸ್ಸಿಂದ ಹುಲಿನ ಹತ್ರದಿಂದ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವಾಗ ಈಡೇರ್ತು. ನನಗೆ ಚಿಕ್ಕ ವಯಸ್ಸಿನಿಂದ ಚಂದ್ರನ ಬಿಂಬದಲ್ಲಿ ನನ್ನ ಮುಖ ನೋಡ್ಕೋಬೇಕು ಅಂತ ಆಸೆ ಇತ್ತು. ಇಲ್ಲಿ ಒಂದ್ ಸ್ವಲ್ಪ ತಿರುಗಿ.
ಇಲ್ಲಿ ಕರೆಕ್ಟ್ ಆಗಿದ್ಯಾ? ಅಲ್ಲ ಏನ್ ಮಾಡ್ತಿದ್ದೀರಾ? ಚಂದ್ರನ ಬಿಂಬದಲ್ಲಿ ನನ್ನ ಮುಖ ನೋಡ್ತಾ ಇದ್ದೀನ್ರಿ. ಹೌದು, ನೀವ್ ಯಾಕೆ ನಂಗೆ ಮುಂಚೆನೆ ಸಿಗ್ಲಿಲ್ಲ? ಶಾಲು ಇದ್ಲಲ್ಲ, ಅಲ್ಲ ಸಿಗ್ಲಿಲ್ವಲ್ಲ ಅಂದೆ. ನಾನು ಇಷ್ಟ ದಿನ ಬಾವಿಲಿ ಒಂಟಿಯಾಗಿ ಈಜಾಡ್ತಿರೋ ಮೀನ್ ತರ ಒಂಟಿಯಾಗಿದ್ದೆ. ಹೌದಾ? ನಾನು ಅಷ್ಟೇ ತೀರ್ಥಹಳ್ಳಿ ಕಾಡಲ್ಲಿ ಒಂಟಿ ಹುಲಿ ತರ ಅಲ್ದಾಡ್ತಿದ್ದೆ. ಇವತ್ತು ನನಗೆ ನನ್ನ ಪುಟ್ಟಗೌರಿ ಸಿಕ್ಕಿದಾಳೆ. ಶಿ ಇಸ್ ಮೈ ಪುಟ್ಟಗೌರಿ. ಏನಿದು ಸೌಂಡೇ ಬರ್ತಾ ಇಲ್ಲ? ನನಗೂ ಅದೇ ಡೌಟ್ ರೀ. ನನ್ನ ಫ್ರೆಂಡ್ ಹುಲಿ ಅಲ್ವಾ, ಆ ಜಿಂಕೆನ ಬಾಗೋದು ತಿನ್ಕೊಂಡ್ಬಿಟ್ಟಿರ್ತಾನೆ. ನನ್ನ ಫ್ರೆಂಡ್ ಕಾಡೆಮ್ಮೆ, ಆ ಹುಲಿನ ಮೆಟ್ಟ ಹಾಕ್ಬಿಟ್ಟಿರ್ತಾನೆ. ಯಾವ್ದಕ್ಕೂ ಒಂದ್ಸತಿ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮಗ ಮಚ್ಚ ಮಚ್ಚೆಲ್ಲಿಟ್ಟಿದ್ಯಾ ಹೇಳೋ? ಅಲ್ಲೇ ಕೆಳಗಡೆ ಸಜ್ಜದ ಮೇಲೆ. ಸಜ್ಜ ಕೆಳಗಡೆ ಇರಲ್ಲ ಕಣೋ, ಮೇಲ್ಗಡೆ ಇರುತ್ತೆ. ವೀಣಾ, ನಾನು ಒನಕೆ ಹುಡುಕ್ತಿದ್ದೀನಿ ಕಣೆ, ಎಲ್ಲಿಟ್ಟಿದ್ಯಾ? ಮಂಚದ ಅಡಿಯಲ್ಲಿದೆ ಕಣೆ. ಮಗ ಹುಷಾರು ಕಣ, ಕಡ್ದಾಕ್ತೀನಿ ಮಚ್ಚ. ವೀಣಾ, ಹೊಡ್ದಾಕ್ಬಿಡೆ, ಹೊಡ್ದಾಕ್ಬಿಡೆ. ಏನಿದು ಆಕ್ಷನ್ ಬೇರೆ ತರ ಇದೆ, ವಯಸ್ಸೇ ಬೇರೆ ತರ ಇದೆ. ನನಗೂ ಅದೇ ಡೌಟ್ ರೀ. ಯಾವ್ದಕ್ಕೂ ಒಂದ್ಸತಿ ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಮಗ ಏನಾಯ್ತಾ? ಮಚ್ಚ ಕಡಿಯಕ್ ಹೋದ್ನ, ಅವಳು ಬೇರೆ ಕೊಪ್ಪಿದ್ಲಾ, ಕಡ್ದಿದ್ ಹೊಡ್ತಕ್ಕೆ ಮೊಚ್ಚೆ ರೀಬೌನ್ಸ್ ಆಯ್ತು ಕಣ. ಅಯ್ಯೋ ಅಯ್ಯೋ, ಏನೋ ಏನಪ್ಪ ಈ ತಿಪ್ಪೆ? ಏನಂದ್ಲ? ಏಯ್, ಅವನೇನಂತಾನೆ ಗೊತ್ತೇನೆ? ನನ್ನನ್ನು ಇವಾಗ್ಲೇ ಮನೆ ಬಿಟ್ಟು ಹೋಗು ಅಂತಾನೆ, ಅದು ಈ ಕ್ಷಣನೇ. ಮಚ್ಚ ನಿನ್ಗೆ ಮಾನ ಮರಿದೆ ಇದ್ರೆ ಈ ಮನೆಯಿಂದ ಈಗ್ಲೇ ಹೋಗುವಂತವಳೆ. ನನ್ನ ಫ್ರೆಂಡ್ಗೆ ಆತರ ಅಂತೀಯನೋ? ನಿನ್ನ ಬಿಡಲ್ಲ ಕಣೋ, ಹಂಗೆ ಕಪ್ಪಾಳಕ್ಕೆ ಹೊಡೆದು ಬಿಡ್ತೀನಿ. ನನ್ನ ಫ್ರೆಂಡ್ಗೆ ಮಾನ ಮರ್ಯಾದೆ ಬಗ್ಗೆ ಮಾತಾಡಕ್ ನಿನ್ ಫ್ರೆಂಡ್ ಯಾರೇ? ಇವಳಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಒಂದೇ ಒಂದ್ ಫೋನ್ಗೆ ಬ್ಯಾಗ ತಕೊಂಡು ಗುಡು ಗುಡು ಅಂತ ಓಡ್ ಬಂದ್ಬಿಡ್ತಿದ್ಲ. ಇವಳ ಫ್ರೆಂಡ್ ಅಲ್ವಾ, ಮಾನ ಮರ್ಯಾದೆ ಪರಿಚಯ ಏನೇ ಇರಲ್ಲ. ಮಗ ನೀನೇನ್ ತಲೆ ಕೆಡ್ಸ್ಕೊಬೇಡ, ಅವಳೇನಾರ ಮಾತಾಡಿದ್ರೆ ಬಾಕಾಮುತಿ ಅಂತ ನೋಡ್ಬೇಡ, ಕೊಯ್ದು ಬೇಡ. ಆಯ್ತು ಮಚ್ಚ. ಇವ್ರ ಬಾಯಲ್ಲೆಲ್ಲ ಹೇಳ್ಬಾರ್ದು ಕಣ, ಮತ್ತೆ ದೊಣ್ಣೆಯ ತಕೊಂಡು. ಮಚ್ಚ ಅವಳಿಗೆ ಹೊಡಿಯತ್ತಿದ್ರೆ ನಾನೇ ಹೊಡಿತೀನಿ. ನೀನ್ ಹೊಡೆದ್ ಯಾಕೋ ಜೈಲಿಗೆ ಹೋಗ್ತ್ಯಾ? ನೀನ್ ನನ್ನ ಫ್ರೆಂಡು ಕಣೋ. ಲೇ, ನಿನ್ ಫ್ರೆಂಡ್ ಏನ್ ಕಮ್ಮಿ ಏನೋ? ಮನೆಗ್ ಬಂದವನು ಮನೇಲಿ ನಿಲ್ಲು ಅಂದ ಕೂಡ್ಲೆ 2 ನಿಮಿಷ ಯೋಚನೆ ಮಾಡದೆ ಗುಡುಗುಡು ಅಂತ ಓಡ್ ಬಂದಲ್ಲ. ಇವ್ನಿಗೆ ಮಾನ ಮರ್ಯಾದೆ ಇದ್ಯಾ? ಇವನಿಗೆ ಬರೀ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ರೀ. ಇವನು ಕಳಿಸ್ತೀನಿ. ಮಗ ನೀ ತಲೆ ಕೆಡ್ಸ್ಕೊಬೇಡ, ನನ್ನ ಕೈಯಲ್ಲಿ ದೊಣ್ಣೆ ಐತೆ. ಹೊಡಿಬೇಡ ಕಣೆ, ಅವನ್ಗೇನಾದ್ರೂ ಹೊಡಿಯೋದಿದ್ರೆ ನಾನೇ ಹೊಡಿತೀನಿ ಕಣೆ. ನನ್ನ ಫ್ರೆಂಡ್ಗೆ ಹೊಡಿತೇನೆ, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಲೇ, ನನ್ನ ಫ್ರೆಂಡ್ಗೆ ಹೊಡಿತೀಯನೋ? ನಾನ್ ನಿನ್ನ ಬಿಡಲ್ಲ ಕಣೋ. ಏನೇ ಮಾಡ್ತೀಯ? ಅದು ಬಿಡು, ಅವ್ರು ನಮ್ಮಿಬ್ರಿಗೂ ನಾಯಿ ಹೊಡ್ದಂಗ್ ಹೊಡಿತಿದ್ದಾರೆ. ಒಂದ್ ಐಡಿಯಾ ಮಾಡೋಣ. ಅವ್ರಿಬ್ರು ಮಧ್ಯೆ ತಂದಾಕ್ಬಿಟ್ಟು ಅವರೇ ಹೊಡ್ಕೊಳಂಗ್ ಮಾಡ್ಬಿಡೋಣ. ಎಂತಂದ್ರೆ ಹೆಣ್ಣು ಮಕ್ಕಳು ಬುದ್ಧಿ ಎಲ್ಲಿ ಬಿಡ್ತೀರಾ? ಸರಿ, ಅದ್ನೇ ಮಾಡೋಣ. ಯಾವನಿಗೆ ನನ್ ಫ್ರೆಂಡ್ ಗಂಡ್ಸು ಕಣೆ, ಊಟ ಮಾಡಿಲ್ಲ ಅಂದ್ರೆ ಹಸುವಾಗಿಲ್ಲ ಅಂತ ಅಲ್ಲ, ಊಟ ಚೆನ್ನಾಗಿಲ್ಲ ಅಂತ. ಲೇ, ಊಟ ಮಾಡಕ್ಕೂ ಯೋಗ ಬೇಕು ಕಣೋ. ಮಾಡ್ತಾನಲ್ಲ ದಿನಕ್ಕೆ 4 ಸರಿ. ಏನ ಯೋಗ? ಯೋಗ ನಾನ್ ಹೇಳಿದ್ದು ಯೋಗ್ಯತೆ ಬೇಕು ಅಂತ. ನಿನ್ ಫ್ರೆಂಡ್ ಅಂತ ಕಿತ್ತೋಗಿರೋ ಫ್ಯಾಮಿಲಿ ಅಂತ ತಿಂಗಳಿಗೆ 30 ಸತಿ ಹೇಳವ ನಂಗೆ. ಅಯ್ಯಯ್ಯಯ್ಯಯ್ಯೋ, ಅವಂದೆಂತ ರಾಯಲ್ ಫ್ಯಾಮಿಲಿ ಅಂತ ನನಗ್ ಗೊತ್ತಿಲ್ವೇನೋ? ಯಾವಾಗ ಹೇಳ್ತಾ ಇದ್ಯಾ? ನಿನ್ ಬಗ್ಗೆನೆ ಕಣಲೆ. ನಮ್ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿ ಕಡೆ, ಗುಂಡ್ಲು ಪೇಟೆಲ್ ನನ್ ತರನೇ 4 ಜನ ಅವ್ರೆ. ನಿನ್ಗೆಂತ ಕಿತ್ತೋಗಿರೋ ರಾಯಲ್ ಫ್ಯಾಮಿಲಿ ಅಂತ ನನಗ್ ಗೊತ್ತಿಲ್ವೇನೋ? ಮದ್ವೆ ಗುಡ್ಕೊಳಕ್ ಒಂದು ರೇಷ್ಮೆ ಪಂಚೆ ಇರ್ಲಿಲ್ಲ. ರಾಯಲ್ ಫ್ಯಾಮಿಲಿ ಅಂತ, ರಾಯಲ್ ಫ್ಯಾಮಿಲಿ. ನಿಂದೆಂತ ರಾಯಲ್ ಫ್ಯಾಮಿಲಿ ಅಂತ ನನಗ್ ಗೊತ್ತಿಲ್ವೇನೆ? ಮನೆಗೆ ಹೋದ್ರೆ ನಿಮ್ಮ ಅಮ್ಮನೇ ಬೋಯ್ತಾರಂತೆ, ಇಲ್ಲಿ ಬಂದ್ರೆ ಉತ್ತಮ್ ಸರ್ ಬಿಡಲ್ಲ, ಇವಳು ಮನೆಗೆ ಹೋದ್ರೆ ಅವ್ರ ಅಪ್ಪ ಬಿಡಲ್ಲ. ಇವಳ್ದೊಂದ್ ರಾಯಲ್ ಫ್ಯಾಮಿಲಿ. ಇವ್ರಿಗೆ ಹಿಂಗೆಲ್ಲ ಹೇಳ್ಬಾರ್ದು ಕಣೋ. ದೊಣ್ಣೆ ತಕೊಂಡು ಇವ್ಳಿಗೆ ಹೊಡಿ ಮಚ್ಚ, ಹೊಡಿ ಹೊಡಿಯೋ, ನಾಯಿ ಕೊಡ್ದಂಗ್ ಹೊಡಿ, ಹೊಡಿ 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 ಹೊಡಿ. ಅವಾಗ್ಲೇ ಹೇಳಿಲ್ವೇನೋ ಅವಳಿಗೆ ಹೊಡಿಯಕ್ ನಾನಿದ್ದೀನಿ, ನಾನು ಹೊಡಿತೀನಿ. ಲೇ, ನನ್ನ ಫ್ರೆಂಡ್ಗೆ ಹೊಡಿತೀಯನೋ? ನಿನ್ನ ಬಿಡಲ್ಲ ಕಣೋ ಇವತ್ತು. ನಿನ್ನ ಬರೀ ಬಾಯಲ್ಲ, ತೋರಿಸ್ತೀನಿ. ಮಗ ಅವನ್ಗೇನಿದ್ರು ನಾನೇ ಹೊಡಿತೀನಿ ಕಣೆ. ನನ್ನ ಫ್ರೆಂಡ್ಗೆ ಹೊಡಿತೇನೆ,
ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಾನು ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಲೇ ಏಯ್ ಎಂತ ಕಿತ್ತೋಗಿರೋ ಐಡಿಯಾ ಕೊಟ್ಟೆ ನೀನು. ಹೋಗಿಬೋದು ನಾಯಿ ಹೊಡೆದಂಗ್ ನಮ್ಗೆ ಹೊಡೆದ್ರಲ್ವೇ. ಲೇ ಇವಾಗ ಇನ್ನೊಂದು ಐಡಿಯಾ ಇದೆ. ಇನ್ನೊಂದು ಐಡಿಯಾನಾ? ಇಲ್ಲ ಸಕ್ಸಸ್ ಆಗುತ್ತೆ. ಹಂಗಾದ್ರೆ ಹೇಳು. ನಾವಿಬ್ರು ಸೇರ್ಕೊಂಡು ಅವ್ರಿಬ್ರನ್ನ ಮುಗಿಸ್ಬಿಡಣ. ಕೊಲೆ ಮಾಡೋದ? ಕೊಲೆನೆ. ಇನ್ನೊಂದ್ ಸ್ವಲ್ಪ ತಡ್ಕೊಂಡಿದ್ರೆ ನಮ್ಮನ್ನೇ ಸಾಯಿಸ್ಬಿಟ್ಟಿರೋ ಕಣೋ. ನೋಡು ದೇವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದು ತಿಥಿ ಮಾಡಿಸ್ಕೊಂಡು ಹೋಗಂಗಾಗಿದೆ. ಇವಾಗ ಹೆಂಗ್ ಕೊಲೆ ಮಾಡೋದು? ನೋಡು ಪಕ್ಕದಲ್ಲಿರೋ ದೇವ್ರ ಬೆಡ್ರೂಮ್ ಕರೆಕ್ಟ್ ಆಗಿ 10 ಗಂಟೆಗೆ ಅವ್ರು ಮಲ್ಕೋತಾರೆ. ಕರೆಕ್ಟ್ 10:30ಗೆ ಅವ್ರ ಹೊಟ್ಟೆ ಒಳಗೆ ಚಾಕು ಇರ್ಬೇಕು. ಹಂಗಾದ್ರೆ ಇವತ್ತು ರಾತ್ರಿ ಊಟಕ್ಕೆ ಚಾಕು ಹಾಕ್ಬೇಕು. ನಾನ್ ಹೇಳಿದ್ದು ಚುಚ್ಚಣ ಅಂತ. ಚುಚ್ಚಣ ಅಂತನ? ಸರಿ ನಡಿ. ಓಕೆ. ಆಲ್ರೆಡಿ ಟೈಮ್ 10:30 ಆಗಿದೆ. ಸೀದಾ ರೂಮಿಗೆ ಹೋಗೋಣ. ಲೈಟ್ಸ್ ಆಫ್. ನೀನಾ ಮನೆಗೆ ಗೆಸ್ಟ್ ಅಂತ ಕರ್ಸಿ ನಾಯಿ ಹೊಡೆದಂಗ್ ಹೊಡಿತೀರೇನ್ರ? ಲೇ ನೀನ್ ಈ ತರ ಮಾಡ್ತಿದ್ಯಲ್ಲೇ. ಲೇ ಫ್ರೆಂಡ್ಶಿಪ್ ಅಂದ್ರೆ ಏನಂತ ಗೊತ್ತೇನೆ? ಏನು? ಈ ವೀಕ್ ಕಾನ್ಸೆಪ್ಟ್. ಅಯ್ಯ ನೀವಿಬ್ರು ಜಗಳ ಮಾಡ್ಕೊಂಡು ನಮ್ಗೆ ಯಾಕ್ರೆ ನಾಯಿ ಹೊಡೆದಂಗ್ ಹೊಡಿತಿದ್ದೀರಾ? ಏಯ್ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡ್ ಮಲ್ಗ ತನಕ ಇರ್ಬೇಕು. ನೀವು ಊರಿಗೆಲ್ಲ ಸಾರ್ಕ ಬರ್ತಾ ಇದೀರಲ್ರೋ. ನೀವು ಬೇಡ, ನಿಮ್ ಸವಾಸನ ಬೇಡ. ಬಾ ಚಿನ್ನ. ಹೋಗೋಣ ಬಾ ಚಿನ್ನ. ಅಲ್ಲ ಮನೆಯಲ್ಲಿ ಇಷ್ಟು ಜಗಳವಿದ್ದರೂ ನೀವು ಬಿಡಿಸದೆ ಹೇಗೆ ಹೋಗುವುದು? ಅಲ್ಲ ಈಗ ನಮ್ಮಿಬ್ರಲ್ಲಿ ಗೆದ್ದಿತ್ತು ನಾನ್ ತಾನೇ? ವೀಣಾ ನಾನ್ ತಾನೇ ಗೆದ್ದಿತ್ತು. ಹೋಗೋ ನೀನಿಲ್ಲ ಅಂತಂದ್ರೇನು? ನನ್ಗಿನ್ನು ಬೇಜಾನ್ ಜನ ಫ್ರೆಂಡ್ಸ್ ಅವ್ರೆ. ಅವ್ರು ಫೋನ್ ಮಾಡ್ತೀನಿ. ಹಲೋ ಸರ್, ನಿರಂಜನ್ ಸರ್. ಹಲೋ ರಕ್ಷಿ ಡಾರ್ಲಿಂಗ್. 1-2 ದಿನ ಫ್ರೀ ಆಗಿದ್ರೆ ನಮ್ಮ ಮನೆಗೆ ಬಂದು ಇದ್ಬಿಟ್ಟು ಹೋಗಿ. 1 ವಾರಕ್ಕಾಗೋಷ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸೀದಾ ನಮ್ಮ ಮನೆಗೆ ಬಂದ್ಬಿಡಿ. ನಾನ್ ರೆಡಿ. ಈ ಒಂದು ಫ್ರೆಂಡ್ಶಿಪ್ ಹೇಗಿತ್ತು? ಇದನ್ನು ತುಂಬಾ ಹತ್ತಿರದಿಂದ ನೋಡಿರೋಂತ ಗುರು ಸರ್ ಹೇಳ್ತಾರೆ. ಹೇಳಿ ಸರ್, ಹೇಗೆ ಅನಿಸ್ತು ನಿಮ್ಗೆ ಈ ತರ ಒಂದು ಫ್ರೆಂಡ್ಶಿಪ್? ಅಂದ್ರೆ ಅಷ್ಟು ಆ ಫ್ರೆಂಡ್ಶಿಪ್ ಅನ್ನೋದು ಆ ಪದಕ್ಕೆ ಎಷ್ಟು ಅರ್ಥ ಇದೆ ಅಂದ್ರೆ, ಎಲ್ರು ಅಷ್ಟೇ ಫ್ರೆಂಡ್ಸ್ ಅನ್ನು ಕರೆಕ್ಟ್ ಯೂಸ್ ಮಾಡಕ್ ಗೊತ್ತಿದ್ರೆ ಅವನೇ ಅತ್ಯಂತ ಒಳ್ಳೆ ಫ್ರೆಂಡು. ಹುಲಿ ಕಾರ್ತಿಕ್ ಕರೆಕ್ಟಾಗಿ ಏನು ಆಟ ಆಡ್ದ. ಸೊ ಸಖತ್ತಾಗಿದ್ದ. ನಿಮ್ಮ ಆಟ ತುಂಬಾ ಚೆನ್ನಾಗಿತ್ತು. ಆಮೇಲೆ ಜೊತೆಗೆ ನಮ್ಮ ಮೇಘನಾನು ತುಂಬಾ ಚೆನ್ನಾಗಿ ಸಾಥ್ ಕೊಟ್ಲು. ಸೊ ಜಗಳ ಮಾಡುವಾಗ ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇತ್ತು. ವೆರಿ ಎಂಟರ್ಟೈನಿಂಗ್. ಕಿವಿಡ ಥ್ಯಾಂಕ್ ಯು. PK ಪರಮಾಪ್ತೆ ಬೆಸ್ಟ್ ಫ್ರೆಂಡ್. ಗುಡ್. ಈ ಜಗಳದಲ್ಲೂ ಎಂಡ್ ಆಫ್ ದಿ ಡೇ ಪಾಪ ಇವರಿಬ್ರು ಒಂದಾಗ್ಲಿಲ್ಲ. ಬಟ್ ದಯವಿಟ್ಟು ಯಾರೇ ಜಗಳ ಮಾಡ್ತಿದ್ರು ಸರಿ, ಫ್ರೆಂಡ್ಸ್ 100% ಯಾರು ದೂರ ಮಾಡಲ್ಲ, ಒಂದ್ ಮಾಡೇ ಮಾಡ್ತಾರೆ. ಅಂಡ್ ಐ ಥಿಂಕ್ ಇಟ್ ವಾಸ್ ಗುಡ್. ಏನೇ ಮಾಡಿದ್ರು ನೀವು ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಟ್ ಈ ಮೂಲಕ ಎಲ್ಲಾ ಫ್ರೆಂಡ್ಸ್ಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ನಮ್ಮ ಲವರ್ ಬಾಯ್ ಚಂದನ್ ಏನ್ ಹೇಳ್ತಾರೆ ಕೇಳೋಣ. ನಿಮ್ಮಲ್ಲಿ ಫಸ್ಟ್ ನೈಟ್ ಆಗಿಲ್ಲ ಅನ್ನೋ ಒಂದು ದುಃಖ, ಒಂದು ಕೊರಗು ಕಾಣಿಸ್ತಾ ಇತ್ತು ಪಾಪ. ಅದೇ ಒಂದು ಇದರಲ್ಲಿ ನೀವು ನಿಮ್ಮ ಫ್ರೆಂಡ್ಸಿಗೆ ನೀವು ಮನೆಗೆ ಫ್ರೆಂಡ್ಸ್ನ ಕರಿತೀರಾ, ಆಮೇಲೆ ಅದೇನೇನೋ ಆಗುತ್ತೆ, ಜಗಳಗಳಾಗುತ್ತೆ. ಬಟ್ ಓವರ್ ಆಲ್ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು. ಇಷ್ಟು ತನಕ ನಮ್ಮ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ನಮ್ಮ ಸೆಟ್ಗೆ ಬಂದು ನಮ್ಮ ಶೋಗೆ ಬಂದು ಸಿಕ್ಕಾಪಟ್ಟೆ ಮಜಾ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಹಾಡಿದ್ದಾರೆ, ಕುಣಿದಿದ್ದಾರೆ, ನಕ್ಕಿದ್ದಾರೆ. ಇದೇ ಖುಷಿನಲ್ಲಿ ನಿಮ್ಮನ್ನ ಬೀಳ್ಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಜಡ್ಜಸ್ ಓಕೆ. ಚಂದನ್, ಹೇಗನ್ನಿಸ್ತು ನಮ್ಮ ಮಜಾ ಭಾರತದಲ್ಲಿ? ಮಜಾ ಸಿಕ್ತಾ? ಖಂಡಿತವಾಗ್ಲೂ ಮಜಾ ಸಿಕ್ತು. ಟಿವಿಲಿ ನೋಡ್ತಾ ಇರ್ತೀವಲ್ಲ, ಸೊ ಎದುರುಗಡೆಯಿಂದ ಲೈವ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಸೊ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಸೊ ಹೇಗನ್ನಿಸ್ತು ನಮ್ಮ ಹುಡುಗರ ಪರ್ಫಾರ್ಮೆನ್ಸು, ಹಾಡು ಎಲ್ಲ ಹೇಗನ್ನಿಸ್ತು? ಎಲ್ಲ ಮಲ್ಟಿ ಟ್ಯಾಲೆಂಟ್ಗಳೇ ಇರೋದು ಇಲ್ಲಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಸೂಪರ್, ಥ್ಯಾಂಕ್ ಯು. ಸರ್, ಚಂದನ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಚಂದನ್ ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸಿಂಗರ್ಸ್. ನನಗೆ ಹಾಡಿದ್ದಾನೆ, ನನಗೆ ಸಾಂಗ್ ಬರೆದಿದ್ದಾನೆ. ನಾವು ಯೂಶಲಿ ಎಲ್ಲಾದ್ರು ಬೇರೆ ಶೋಸ್ಗೆ ಹೋದಾಗ ಎಲ್ಲರೂ ಬಂದು ಸರ್ ಅದು ಸಾಂಗ್ ಆಗತ್ತಾ ಅಂತ ಕೇಳ್ತಾರೆ. ಸೊ ವಿ ಹ್ಯಾಪಿ ಫಾರ್ ಹಿಮ್. ಚಂದನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಚ್ಚು.
ತುಂಬಾ ಖುಷಿ ಆಯ್ತು ಟು ಹ್ಯಾವ್ ಯು ಆನ್ ಅವರ್ ಶೋ ಅಂಡ್ ಎಲ್ಲ ಯಂಗ್ಸ್ಟರ್ಸ್ ಯೂತ್ ನಿಮ್ಮ ಸಾಂಗ್ಸ್ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ಅಂಡ್ ಪ್ರತಿಯೊಂದು ಪಬ್ಬಲ್ಲೂ ನಿಮ್ಮ ಸಾಂಗ್ ಪ್ಲೇ ಆಗ್ತಿದೆ. ದಟ್ಸ್ ರಿಲಿ ನೈಸ್. ಒಂದು ನಮಗೆ ಕನ್ನಡದವರಾಗಿ ಆ ಹಾಡು ಕೇಳಿದ ತಕ್ಷಣ ನಮ್ ಖುಷಿ ನಮ್ ಕನ್ನಡ ಹಾಡು ಅಂತ ಅನ್ಸುತ್ತೆ. ಸೊ ಇಟ್ಸ್ ರಿಲಿ ನೈಸ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದೇ ಖುಷಿನಲ್ಲಿ ಸೊ ನಿರಂಜನ್ ಕಂಪನಿ ಹೂವ ಬರಲಿ.